ಬರಜುವಿನಂತೆ ಗೊಂಡು ಕದಿಯನು ಬಿಡನು ಮುಂಡರಿಯ ಕಾಮಕ್ಕೆ ಎನ್ನುತ್ತ ಕಶ್ಯಪ ಬ್ರಹ್ಮರ ಪೂರ್ಣ ಅನುಗ್ರಹದಿಂದ ಧನುದೇವಿಯ ಗರ್ಭಾಂಬುದಿಯಲ್ಲಿ ಆವಿರ್ಭವಿಸಿದವರು ನಾವು. ಹಾಗೆ ಈ ಲೋಕದ ಬೆಳಕನ್ನು ಕಂಡವರು ಯಾರು? ಶುಂಭ ಹಾಗೂ ನನ್ನ ತಮ್ಮನಾದಂತಹ ನಿಶುಂಭ. ಹೌದು. ನಮ್ಮ ತಾಯಿಯ ಆಶಯದಂತೆ ಕಾಂತಾರವನ್ನು ಸೇರಿ ಬ್ರಹ್ಮನ ಕುರಿತಾಗಿ ಘೋರ ತಪಸ್ಸನ್ನ ಮಾಡಿ ಆತನಿಂದ ವರಬಲಗಳನ್ನು ಪಡೆದದ್ದಾಗಿದೆ. ಏನು ವರಗಳು? ಭೂಮಿಯ ಯೋನಿಜರಿಂದ ಹಾಗೂ ಹರಿಹರ ಬ್ರಹ್ಮಾದಿಗಳಿಂದ ಯಾವ ಕಾಲಕ್ಕೂ ನನಗೆ ಮರಣ ಬರಬಾರದು ಎಂಬುವಂತಹ ವರವನ್ನು ಪಡೆದಾಗಿದೆ. ಆ ನಂತರ ಮಾಡಿದ್ದೇನು? ನಮ್ಮ ತಾಯಿಯ ಆಶಯ ಏನಿತ್ತು? ಮಕ್ಕಳೇ, ನೀವು ಹಿರಿಯ ಕುಟುಂಬದವರು, ಹಿರಿಯ ತಲೆಮಾರಿನವರು, ದೇವತೆಗಳು ದೇವಲೋಕವನ್ನು ಆಳುತ್ತಾ ಇದ್ದಾರೆ. ಆ ದೇವತೆಗಳಿಗೆ ನೀವು ಸರಿಯಾದ ಶಾಸ್ತಿಯನ್ನು ಮಾಡಬೇಕು ಅಂತ ಅವರು ಹೇಳಿದಾಗ ತಾಯಿಯ ಅಪ್ಪಣೆಯಂತೆ ಆ ದೇವಲೋಕಕ್ಕೆ ಅಡಿಯಿಟ್ಟು ಆತನಲ್ಲಿ ಯುದ್ಧ ಮಾಡಿ ದೇವೇಂದ್ರನನ್ನು ಸ್ವರ್ಗದಿಂದ ಓಡಿಸಿದ್ದಾಗಿದೆ. ಮಾತ್ರವಲ್ಲ, 14 ಲೋಕಗಳಲ್ಲಿಯೂ ಈ ಶುಂಭನ ಆಡಳಿತ ಅಂತ ಹೇಳಿದ್ರೆ ಅದು ನಮಗಿರುವಂತಹ ರಾಕ್ಷಸ ಕುಲಕ್ಕೆ ಬರುವಂತಹ ಹೆಮ್ಮೆ ಅಂತ ನಾನು ಭಾವಿಸಿದ್ದೇನೆ. ಎಲ್ಲರೂ ಕೊಂಡಾಡ್ತಾ ಇದ್ದಾರೆ ಶುಂಭದಾನವ. ಮಾತ್ರವಲ್ಲ, ನಮ್ಮ ಆ ದಾನವ ಕುಲ ವಿಶ್ವದಲ್ಲೆಲ್ಲ ಅಲ್ಲಲ್ಲಿ ಹರಿದು ಹಂಚಾಗಿ ಹೋಗಿತ್ತು. ಅವರನ್ನೆಲ್ಲ ನಾನು ಒಟ್ಟುಗೂಡಿಸಿ ಈ ಶೋಣಿತ ನಗರವನ್ನ ಕೇಂದ್ರವಾಗಿಟ್ಟುಕೊಂಡು ರಾಜ್ಯಭಾರವನ್ನು ಮಾಡುತ್ತಾ ಅದೆಷ್ಟೋ ವರ್ಷಗಳು ಸಂದು ಹೋದುವು. ಚಂಡಮುಂಡರು, ಧೂಮ್ರಾಕ್ಷ ಮುಂತಾದಂತಹ ಮಹಾವೀರರೆಲ್ಲ ನಮ್ಮ ಕಡೆಗೆ ಬಂದು ನನಗೆ ಉತ್ತೇಜಕರಾಗಿದ್ದರು. ಆದರೆ ಇತ್ತೀಚೆಗೆ ಒಂದು ಘಟನೆ ನಡೆಯಿತು. ಹೇಗೆ? ಏನು? ಚಂಡಮುಂಡರು ನಮ್ಮ ಲೋಕದಲ್ಲೆಲ್ಲ ಹೇಗಿದೆ, ನಮ್ಮ ಆಡಳಿತದ ಬಗ್ಗೆ ಏನು ಹೇಳ್ತಾರೆ ಜನ ಎಂಬುದಾಗಿ ಬಂದು ತಿಳಿಸುತ್ತೇವೆ ಅಂತ ಲೋಕ ಸಂಚಾರಕ್ಕೆ ಹೊರಟಿದ್ರು. ಬಂದು ಹೇಳಿದ್ರು, ಎಲ್ಲಿ ನೋಡಿದರೂ ನಿಮ್ಮ ಹೊಗಳಿಕೆ, ಎಲ್ಲಿ ನೋಡಿದರೂ ನಿಮ್ಮದೇ ಆರಾಧನೆ, ಪೂಜೆ, ಹೋಮ ಹವನಾದಿಗಳಲ್ಲಿ ನಿಮಗೇ ಹವಿಸ್ಸನ್ನು ಕೊಡ್ತಾ ಇದ್ದಾರೆ. ಹಾಗೆಯೇ ಅವರು ಬಂದು ಹೇಳಿದಂತಹ ಇನ್ನೊಂದು ವಿಚಾರ ಏನು ನನ್ನ ಹೃದಯಕ್ಕೆ ನಾಟಿತು. ಅದೇನು ಅಂದರೆ, ಸುಯಿನಾದ್ರಿಯ ಗಿರಿಯಲ್ಲಿ ಆ ಕದಂಬವನದಲ್ಲಿ ಉಯ್ಯಾಲೆಯಲ್ಲಿ ಕುಳಿತಿರುವಂತಹ ಹೆಣ್ಣೋರ್ವಳು ಅತೀ ಸುಂದರಿಯಂತೆ. ಅವರು ಹೇಳಿದ್ದು ನನ್ನಲ್ಲಿ ಬಂದು, ಅವರು ಹೇಳುವಾಗ ನನ್ನಲ್ಲಿಯೂ ಯಾವುದೋ ಒಂದು ರೀತಿಯ ಮಾದಕತೆ ಉಂಟಾಯಿತು. ಯಾಕೆ? ನಾನು ಬ್ರಹ್ಮಚಾರಿಯಾಗಿಯೇ ಇದ್ದೇನೆ ಇದುವರೆಗೂ. ಚಂಡಮುಂಡರು ಕೂಡ ಬ್ರಹ್ಮಚಾರಿಗಳೇ. ಅವರೇ ಆ ಹೆಣ್ಣನ್ನು ನೋಡಿ ಮನಸ್ಸಿನಲ್ಲಿ ಎಣಿಸಿದ್ದೇನು ಅಂದ್ರೆ, ನಮ್ಮ ರಾಜನಾದಂತಹ, ನಮ್ಮ ಪ್ರಭುವಾದಂತಹ ಶುಂಭನಿಗೆ ಇದುವರೆಗೆ ಮದುವೆ ಆಗಲಿಲ್ಲ. ಸಕಲ ಸಂಪತ್ತನ್ನು, ಸಕಲ ಐಶ್ವರ್ಯವನ್ನು, ಸಕಲ ಹೆಗ್ಗಳಿಕೆಯನ್ನು ಗಳಿಸಿದಂತಹ ಶುಂಭನಿಗೆ ವಾಮಪಾರ್ಶ್ವ ಬರಿದಾಗಿದೆಯಲ್ಲ, ನಮ್ಮ ಶುಂಭನಿಗೆ ಸರಿಯಾದಂತಹ ಹೆಣ್ಣು ಇವಳು ಅಂತ ಹೇಳಿ ತೀರ್ಮಾನಿಸಿ ಬಂದು ನಮ್ಮಲ್ಲಿ ಹೇಳಿದಾಗ ನಾನು ಕೂಡ ಅದಕ್ಕೆ ಒಪ್ಪಿದೆ. ಹೌದು, ಅದೊಂದು ನನ್ನಲ್ಲಿರುವಂತಹ ದೋಷವಲ್ವೇ? ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಿದ್ರೂ ದಂಪತಿಗಳ ಸಮೇತವಾಗಿಯೇ ಮಾಡಬೇಕು. ಆ ವಾಮಮಾರ್ಗ ಪೂರ್ಣವಾಗಬೇಕು ಎಂಬುವಂತಹ ನೆಲೆಯಿಂದ ನಮ್ಮ ಸುಗ್ರೀವನನ್ನು, ಹಿರಿಯನಾದಂತಹ ಸುಗ್ರೀವನನ್ನು ಕಳಿಸಿಕೊಟ್ಟೆ. ಸಂಧಾನದ ಮೂಲಕ ಅವಳನ್ನು ಕರೆದುಕೊಂಡು ಬಾ, ಶುಂಭದಾನವ ಹೇಳಿದ್ದಾನೆ ಅಂತ. ಸುಗ್ರೀವ ಅಲ್ಲಿಗೆ ಹೋದವ ಏನೇನೋ ಕತೆಗಳನ್ನು ಹೇಳಿದ. ಬಂದು ಹೇಳಿದ್ದೇನು, ಅವಳು ಒಡಂಬಡಲಿಲ್ಲವಂತೆ. ಮಾತ್ರವಲ್ಲ, ಯುದ್ಧ ಮುಖೇನ ನನ್ನನ್ನು ಗೆದ್ದರೆ ಆತನ ಕೈ ಹಿಡಿಯುತ್ತೇನೆ ಅಂತ ಹೇಳಿದ್ಲಂತೆ. ಒಂದು ಹೆಣ್ಣಿಗೆ ಇಷ್ಟು ಅಹಂಕಾರ ಇರಬೇಕಿದ್ರೆ 14 ಲೋಕಗಳನ್ನು ತನ್ನ ಅಂಕಿತದಲ್ಲಿ ಇಟ್ಟಂತಹ ಈ ಶುಂಭನಿಗೆ ಅದೆಷ್ಟು ಅಹಂಕಾರ ಇರಬೇಕಲ್ವೇ? ಮತ್ತೆ ಹಾಗಿದ್ರೆ ಏನು ಮಾಡೋಣ ಅಂತ ಯೋಚಿಸಿ ಧೂಮ್ರಾಕ್ಷಾದಿಗಳನ್ನು ನಾನು ಕಳುಹಿಸಿಕೊಟ್ಟೆ. ಚಂಡಮುಂಡರು ಹೇಳಿದಂತಹ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಂಡು ಆ ಹೆಣ್ಣು ಯಾವಾಗ ನನ್ನ ಅಂತಃಪುರಕ್ಕೆ ಬರುತ್ತಾಳೆ ಎಂಬುವಂತಹ ಆ ಕಾಯುವಿಕೆಯಲ್ಲಿಯೇ
60,000 ರಾಕ್ಷಸರೊಂದಿಗೆ ಧೂಮ್ರಾಕ್ಷನು ಅಲ್ಲಿಗೆ ಹೋದ. ಏನಾಯಿತು? ವಾರ್ತೆ ಬಂತು. ಕೇವಲ ಹೂಂಕಾರ ಮಾತ್ರದಿಂದ ಆ 60,000 ರಾಕ್ಷಸರು ಹಾಗೂ ಧೂಮ್ರಾಕ್ಷಸನು ಭಸ್ಮೀಭೂತವಾಗಿ ಹೋದ. ಧೂಮವತಿಯಾಗಿ ಅವಳು ಕಾಣಿಸಿಕೊಂಡಳು. ಇದೆಲ್ಲ ನಮಗೆ ಬಂದಂತಹ ವಾರ್ತೆ. ಹಾಗಾದರೆ ಅವಳು ಹೆಣ್ಣಲ್ಲವೇ? ಹೆಣ್ಣಲ್ಲವೇ? ಯೋಚಿಸ್ತಾ ಇರುವಾಗ ಚಂಡಮುಂಡರು ಬಂದು ನನ್ನಿಂದ ಅನುಜ್ಞೆಯನ್ನು ಪಡೆದು, ಶುಂಭದಾನವ, ನಾನು ಹೋಗಿ ಆಕೆಯನ್ನು ಎಳೆದುಕೊಂಡು ಬರ್ತೇವೆ ಅಂತ ಹೋದರು. ಚಂಡಮುಂಡರಾದರೂ ಹೋಗಿ ಆದದ್ದೇನು? ಏನು? ಅವಳ ಚಂಡಮುಂಡರ ಎದುರಿಗೆ ಆಕೆ ಚಂಡಿಕೆಯಾಗಿ ಈರುವರ ರುಂಡಗಳನ್ನು ಕಡಿದು ಚೆಂಡಾಡಿದಳಂತೆ. ಹಾಗಾದ್ರೆ ನಾನು ಯೋಚಿಸಬೇಕಲ್ಲ, ಏನು ಮಾಡುವುದು? ಒಂದುಂಟು. ಹೇಗೆ? ಚಂಡಮುಂಡರು ಆಜನ್ಮ ಬ್ರಹ್ಮಚಾರಿಗಳು. ಅವರಿಗೆ ವರಬಲ ಇರುವುದು ಅಂದರೆ ಯಾವಾಗ ಅವರ ಬ್ರಹ್ಮಚರ್ಯ ಸ್ಖಲನವಾಗುತ್ತದೋ ಆಗ ಅವರ ಮರಣ ಅಂತ. ಹಾಗಿದ್ದರೆ ಆ ಹೆಣ್ಣನ್ನು ನೋಡಿದ ಕ್ಷಣವೇ ಇವರ ಬ್ರಹ್ಮಚರ್ಯ ಸ್ಖಲನವಾದುದರಿಂದ ಇವರ ನಾಶವಾಯಿತು. ಹಾಗಾದರೆ ಅವಳು ಹೆಣ್ಣು ಎಂಬುದು ಸತ್ಯ ತಾನೆ. ಆದ್ದರಿಂದ ಆ ಹೆಣ್ಣಿಗೆ ಇಷ್ಟು ಗರ್ವ ಇರಬೇಕಾದ್ರೆ, ಅವಳಿಗೆ ಇಷ್ಟು ದಾಢ್ಯ ಇರಬೇಕಾದ್ರೆ ನಾನು ಇನ್ನು ಸುಮ್ಮನೆ ಕುಳಿತುಕೊಳ್ಳುವುದಲ್ಲ. ಆದ್ದರಿಂದ ರಾಕ್ಷಸರ ಗಡಣವನ್ನೆಲ್ಲ ಸೇರಿಕೊಂಡು ರಥವನ್ನೇರಿ ನಾನೇ ಆ ಕಡೆಗೆ ಯುದ್ಧಕ್ಕಾಗಿ ಹೋಗುತ್ತೇನೆ. ಕೂಡಿ ರಣಕ್ಕೆ ಹೊರಡುತ್ತಲಿರಲು ಅನಿರೀಕ್ಷಿತವಾಗಿ ಕಲಾದೇವಿ ತನಯನಕ ರಕ್ತ ಬೀಜಕ್ಕೆ ನೈ ತಂದು ಧರಣಿಯೇ ಕುಸಿದು ಹೋಯಿತು ಎಂಬಂತೆ ಭಾಸವಾಗುತ್ತಾ ಇದೆ. ಆಕಾಶವೇ ಇಬ್ಬಾಗವಾಯಿತು ಎಂಬಂತಹ ರಣಕೇಕೆಯನ್ನು ನೋಡಿ ನಾನು ಬಂದು ನೋಡಿದರೆ ಕಾಣುತ್ತಾ ಇರುವುದು ಏನು? ಪ್ರಳಯ ಕಾಲದ ರುದ್ರನಂತೆ ಕಂಗೊಳಿಸುತ್ತಾ ಕೈಯಲ್ಲಿ ಕಂಡೇಯವನ್ನು ಹಿಡಿಯುತ್ತಾ ಝಳಪಿಸುತ್ತಾ ಯುದ್ಧ ಸಂಗ್ರಾಮಕ್ಕೆ ಹೊರಟಿದ್ದಾನಲ್ಲ ನಮ್ಮ ಶುಂಭಾಖ್ಯ. ಏನು ಹೇಳಬೇಕು ಇದಕ್ಕೆ? ಕ್ಷಣ ಕ್ಷಣಕ್ಕೆ ಬದಲಾಗುತ್ತಿರುವ ಈ ಶೋಣಿತದ ವಸ್ತು ಸ್ಥಿತಿಯನ್ನು ಗಮನಿಸಿದರೆ ಇನ್ನೇನು ಅರಕ್ಷಣದಲ್ಲಿ ಮುಗಿದೇ ಹೋಯಿತು ಎನ್ನುವಂತಹ ಭೀತಿ, ಭಯ ಸರ್ವರ ಎದೆಯನ್ನು ಆವರಿಸಿ ನಿಂತದ್ದು ಈ ಕಾಲಕ್ಕೆ ಸುಳ್ಳಲ್ಲ. ಅಲ್ಲ, ಭವಿಷ್ಯವನ್ನು ಪೂರ್ಣವಾಗಿ ತರ್ಕಿಸುವ ಸಾಮರ್ಥ್ಯ ಯಾರಿಗೂ ಇಲ್ಲ. ಆದರೆ ಹೀಗೆ ಸಾಗುವುದರಿಂದ ಮುಂದೇನಾಗುತ್ತದೆ ಎನ್ನುವಂತಹ ಆಂಶಿಕವಾದ ಹಿನ್ನೆಲೆಯಿಂದ ಹೀಗಾಗುತ್ತದೆ ಎಂಬುದನ್ನು ತರ್ಕಿಸಲಿಕ್ಕೆ ಸಾಧ್ಯವಾಗುತ್ತದೆ. ವಿರಹಾಗ್ನಿಗೆ ಒಳಗಾದಂತಹ ಪ್ರಭು ಏನೆಲ್ಲ ಮಾಡಿದ, ಯಾವ ಕಾರ್ಯವನ್ನೆಲ್ಲ ಮಾಡಿದ, ಆ ಕಾರ್ಯವೆಲ್ಲವೂ ವಿಫಲವಾದಾಗ ತಾನೇ ಯುದ್ಧಕ್ಕೆ ಮುಂದಾಗಿ ಹೊರಡುತ್ತಾನೆ ಅಂತಾದರೆ ನಾನು ಸುಮ್ಮನೆ ಕುಳಿತುಕೊಳ್ಳಿಕ್ಕೆ ಆಗುತ್ತದೆಯೇ? ಇಲ್ಲವಲ್ಲ. ಜ್ಞಾನವೃದ್ಧರು ವಯೋವೃದ್ಧರು ಆದಂತಹ ಸುಗ್ರೀವನ ಮಾತಿಗೆ ಮೌಲ್ಯ ಕೊಡದಂತಹ ಸಭಾಸ್ಥಾನ ಇದು. ಹಾಗಾದರೆ ನನ್ನ ಮಾತಿಗೆ ಮೌಲ್ಯ ಕೊಟ್ಟಾನೆಯೇ? ಹಾಗಂತ ನಾನು ಇಲ್ಲಿಯೇ ವಿಪರೀತವಾಗಿ ಯೋಚನೆ ಮಾಡುತ್ತಾ ಕುಳಿತುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಜಿಜ್ಞಾಸುವಾದಂತಹ ಈ ರಕ್ತ ಬೀಜ ಶುಂಭನ ಮನದಿಂಗಿತವನ್ನು ಅರಿಯಬೇಕು ಅಂತಾದ್ರೆ ಆತನಲ್ಲಿಯೇ ಮಾತನಾಡಬೇಕು. ಹಾಗಾಗಿ ನೇರವಾಗಿ ಆತನೆದುರಿಗೆ ಕಾಣಿಸಿಕೊಂಡಿದ್ದೇನೆ. ಪ್ರಭೋ,
ರಕ್ತಬೀಜನ ಸಾಷ್ಟಾಂಗ ಪ್ರಣಾಮಗಳು. ಓಹೋಹೋ, ರಕ್ತ ಬೀಜ. ಏನಿದು ಪ್ರಭು ನಿಮ್ಮ ಅವಸ್ಥೆ? ಆ, ಹ, ನೀವೇ ಕಂಡೆಯವನ್ನ ಝಳಪಿಸುವುದು ಮಾತ್ರವಲ್ಲ, ಕಾಲಹರು, ಕಾಲಕೇಯರು, ದೌಹೃದರು, ಮೌರ್ಯರು 84 ಬಗೆಯ ಕಂಬು ಎನ್ನುವಂತಹ ದಾನವ ಸಮೂಹ, 86 ಬಗೆಯಂತಹ ದೈತ್ಯ ಗಣನವನ್ನ ಕೂಡಿಕೊಂಡು ಹೊರಟಿದ್ದೀರಿ ಪ್ರಭು. ಆ, ಒಟ್ಟಿನಲ್ಲಿ ಆ. ಒಳಗಿನಿಂದಲೂ ಬೆಂಕಿ, ಹೊರಗಿನಿಂದಲೂ ಬೆಂಕಿ. ಈ ನಿಮ್ಮ ಬೆಂಕಿಯ ಕಾವುಂಟಲ್ಲ, ಈಗ ನಮ್ಮಂತಹ ರಾಕ್ಷಸ ಸಮೂಹದಲ್ಲಿ ಕಾವನ್ನು ಎಬ್ಬಿಸ್ತಾ ಉಂಟು. ಓಹೋ. ಹಾಗಾಗಿ ಈಗ ನಿಮ್ಮಲ್ಲಿ ಆ, ಇಂತಹ ಪರಿಸ್ಥಿತಿಯಲ್ಲಿ ಆ, ಸಾವಧಾನ ಚಿತ್ತದಿಂದ ಆ. 2 ಮಾತನಾಡಲಿಕ್ಕೆ ಅವಕಾಶ ಉಂಟೋ ಪ್ರಭು? ರಕ್ತ ಬೀಜ, ಸ್ವಾಮಿ, ರಥವೇರಿ ಹೊರಟು ಯುದ್ಧಕ್ಕಾಗಿ ಹೊರಟು ನಿಂತಹ ನನ್ನನ್ನು ತಡೆದು ಹ 2 ಮಾತುಗಳನ್ನಾಡಬೇಕು ಅಂತ ಕೇಳ್ತಾ ಇದೆಯಲ್ಲ. ಹೌದು. ನೀನು ನಮ್ಮ ಈ ರಾಕ್ಷಸ ಸಮೂಹದಲ್ಲಿ ಒಬ್ಬ ಮುಖ್ಯ ವ್ಯಕ್ತಿ ಆದುದರಿಂದ ಹ ನಿನ್ನಂತವನು ಹೇಳುವಾಗ ನಾನು ಮಾತು ಕೇಳುವುದಿಲ್ಲ ಅಂತ ಹೇಳುವುದಿಲ್ಲ. ಹ ನಾನು ಹೊರಟು ನಿಂತದ್ದು ಎಲ್ಲಿಗೆ ಗೊತ್ತುಂಟೋ ನಿನಗೆ? ಎಲ್ಲಿಗೆ? ಆ ಕದಂಬವನದಲ್ಲಿರುವಂತಹ ತರುಣಿ ಹ ಹೇಳಿ ಕಳುಹಿಸಿದ್ದಾಳೆ. ಏನಂತ? ಶುಂಭನಾಗಲಿ ಹ ಅಥವಾ ಶಂಭುವೇ ಆಗಲಿ ಹ ಯುದ್ಧಕ್ಕೆ ಬಂದರೆ ಮಾತ್ರ ನಾನು ಬರುತ್ತೇನೆ ಅಂತ. ಹ ಇದರ ಹಿಂದಿನ ಕಥೆಗಳೆಲ್ಲ ನಿನಗೆ ಗೊತ್ತಿರಬೇಕು. ಗೊತ್ತಿದೆ. ಆದ್ದರಿಂದ ಆ ವಿಷಯವನ್ನು ತಿಳಿದು ಹ ನಾನು ಯುದ್ಧಕ್ಕಾಗಿ ಹೊರಟೇನೆ. ಈ ಸಂದರ್ಭದಲ್ಲಿ ನಿನ್ನ 2 ಮಾತುಗಳು ಹ ಸರಿ, ಏನಿದೆ ಹೇಳು. ಆಲಿಸಬೇಕು ದೊರೆ, ಆಲಿಸಬೇಕು. ಧನುಜೇಶ ಕೇಳೆನ್ನ ಮಾತ, ಎನ್ನ ಮಾತ. ಆ ಆ ಆ ಆ ಧನುಜೇಶ ಕೇಳೆನ್ನ ಮಾತ, ಏನು ಹೇಳು ಹೇಳು. ಏತಕಿನಿದು ನೀ ಭ್ರಮೆಗಾದೆ ಮನದಲ್ಲಿ ವ್ಯರ್ಥ. ಯಾಕೆ? ಏತಕಿನಿದು ನೀ ಭ್ರಮೆಗಾದೆ ಮನದಲ್ಲಿ ವ್ಯರ್ಥ. ಮನಸಿಜ ಶರಕೆ ಸಿಲುಕುತ್ತ, ಹೌದು ಹೌದು. ಮನಸಿಜ ಶರಕೆ ಸಿಲುಕುತ್ತ ಪರ ವನಿತೆಯ ಬಯಕೆಗೆ ನಾಥ. ಧನುಜೇಶ ಕೇಳೆನ್ನ ಮಾತ, ಏತಕಿನಿದು ನೀ ಭ್ರಮೆಗಾಂತೆ ಮನದಲ್ಲಿ ವ್ಯರ್ಥ. ಆ ಧನುಜೇಶ ಕೇಳೆನ್ನ ಮಾತ. ಪ್ರಭೋ, ರಕ್ತಬೀಜ, ನಿಮ್ಮನ್ನು ವಿಮರ್ಶಿಸುವ ದೃಷ್ಟಿಯಿಂದ ಹಾ. ಬಂದಿದ್ದೇನೆ ಎಂಬುದಾಗಿ ನೀವು ತಪ್ಪಾಗಿ ಅರ್ಥೈಸಿಕೊಳ್ಳಬಾರದು. ಇಲ್ಲ ಹೇಳು. ಯಾಕೆ ಅಂತ ಹೇಳಿದ್ರೆ, ಹಾ, ಪ್ರಸ್ತುತ ನಮ್ಮ ಸಮುದಾಯದವರು ಅನುಭವಿಸುತ್ತಿರುವ ಸಂಕೀರ್ಣತೆ, ಹಾ. ಕ್ಲಿಷ್ಟತೆ, ಹಾ. ಇದನ್ನೆಲ್ಲ ಮನದಲ್ಲಿ ಗಂಡು, ಹಾ, ಮನದಲ್ಲಿ ನೊಂದು, ಹಾ. ದಾರಿ ಕಾಣದೆ ಇದಕ್ಕೆ ಮುಂದಿನ ದಾರಿ ಏನು ಹಾ. ಎಂಬುದನ್ನು ನಿಮ್ಮಿಂದಲೇ ತಿಳಿಯುವ ಸಲುವಾಗಿ ನಾನಿಲ್ಲಿಗೆ ಬಂದಿದ್ದೇನೆ ಪ್ರಭೋ. ಹೋ ಪ್ರಭೋ, ಹಾ, ಸಾಧನೆಯ ಮೂಲಕ ಹಾ. ಜೀವನು ದೇವನಾಗಬಲ್ಲ ಹಾ. ಎಂಬುದಕ್ಕೆ ಸಾಕ್ಷೀಭೂತರಾಗಿ ಹಾ. ಕಶ್ಯಪ ಬ್ರಹ್ಮ ಹಾಗೂ ಧನು ದೇವಿಯ ಗರ್ಭದಿಂದ ಈ ಲೋಕದ ಬೆಳಕನ್ನು ಕಂಡವರು. ಹೌದು. ಮಾತ್ರವಲ್ಲ, ಹಾ, ಅಮ್ಮನ ಆಣತಿಯಂತೆ ತಮ್ಮನನ್ನು ಒಡಗೂಡಿಕೊಂಡು ಹಾ. ಕಾನನಕ್ಕೆ ತೆರಳಿ ಬೊಮ್ಮನನ್ನು ಮೆಚ್ಚಿಸಿ
ಅಜನನ್ನು ಭಜನೆಯ ಮೂಲಕವಾಗಿ ಮೆಚ್ಚಿಸಿ ಅಜೇಯವಾದಂತಹ ವರವನ್ನು ಸಂಪಾದಿಸಿ ಗುಹೆ ಗಹ್ವರಗಳಲ್ಲಿ ಅಲೆಯುತ್ತಿರುವಂತಹ ನಮ್ಮಂತಹ ಅನೇಕ ರಕ್ಕಸ ವೀರರನ್ನ ಸಂಘಟಿಸಿ ಹೌದು ದೊಡ್ಡ ನಾಯಕ ಎನಿಸಿಕೊಂಡವನು. ಸಂಘಟನೆ ಎನ್ನುವಂಥದ್ದು ಸಾಮಾನ್ಯವಾದುವುದಲ್ಲ, ಸಾಧಾರಣವಾಗಿ ಯಾರಿಂದಲೂ ಮಾಡಲು ಸಾಧ್ಯವಿಲ್ಲ. ಸಂಘಟನಾ ಶಕ್ತಿ ಅಂತಹ ಅಭೂತಪೂರ್ವವಾದ ಸಂಘಟನೆಯಿಂದ ಧನುಜೇಶ ಎಂಬ ನಗಳ್ತೆಗೆ ಪಾತ್ರರಾಗಿ ಲೋಕದಲ್ಲಿ ಮೆರೆಯುತ್ತಾ ಇರುವವನು ನೀನು. ನಾವೆಲ್ಲರೂ ಶುಂಭನಾನುಯಾಯಿಗಳು ಎಂದು ಎದೆ ತಟ್ಟಿಕೊಂಡು ಹೇಳುತ್ತಿರುವಂತಹ ನಾವು ಇಂದು ಏನಾಯಿತು ನಮ್ಮ ಏನಾಯಿತು ಅಂತ ಎನ್ನುವಂತಹ ಮೂಗಿನ ಮೇಲೆ ಬೆರಳಿಟ್ಟುಕೊಂಡು ಆಶ್ಚರ್ಯದಿಂದ ನೋಡುವಂತಹ ಸನ್ನಿವೇಶ ಎದುರಾಗಿದೆ ಪ್ರಭೋ, ಎದುರಾಗಿದೆ. ಏನು ಹೇಳಬಹುದಲ್ಲ? ಎಡವಿದೆಯಾ ಪ್ರಭೋ? ಎಲ್ಲಿ? ಈಗ ನೀನು ಮಾಡಿದ ಕಾರ್ಯದಿಂದ ನನಗೆ ಮೂಡಿದಂತಹ ಪ್ರಶ್ನೆ. ಈಗ ಸಮರ್ಥವಾದ ನಾಯಕತ್ವ ಹೇಗಿರಬೇಕು? ಪ್ರಶ್ನಾತೀತವಾಗಿರಬೇಕು. ಅಂದರೆ ಪ್ರಶ್ನೆ ಕೇಳಬಾರದು ಅಂತಲ್ಲ, ಪ್ರಶ್ನೆಗೆ ಅವಕಾಶವಿಲ್ಲದಂತಹ ಸಮರ್ಥವಾದ ನಾಯಕತ್ವವನ್ನ ನಾವು ನಿರೀಕ್ಷಿಸ್ತಾ ಇದ್ರೆ ನಮ್ಮ ನಿರೀಕ್ಷೆಯೇ ಹುಸಿಯಾಯಿತು. ಎಲ್ಲಿ ತಪ್ಪಿದೆ? ಏನಾಗಿದೆ? ಈಗ ನೀನು ಯಾರನ್ನೋ ಭಯಸಿ ಹೊರಟಿದ್ದೀಯಲ್ಲ, ಇದಕ್ಕೆಲ್ಲ ಕಾರಣ ಏನು? ನೀನು ಭ್ರಮಾಧೀನರಾದದ್ದೇ ಇದಕ್ಕೆ ಕಾರಣ ಎಂಬುದಾಗಿ ನಾನು ಪರಿಭಾವಿಸುತ್ತೇನೆ. ಭ್ರಮೆಯ? ಹೌದು. ಯಾಕೆ ಅಂತ ಹೇಳಿದ್ರೆ, ನೀವು ನಿಮ್ಮ ನಾಯಕತ್ವ ಹೇಗೆ ಅಂತ ಹೇಳಿದ್ರೆ ಸಮರ್ಥವಾದ ನಾಯಕತ್ವದಿಂದ ಇತರರು ಹೇಗಿರಬೇಕು, ಹೇಗೆ ಬದುಕಬೇಕು, ಹೇಗಿರಬೇಕು ಎಂಬ ಆದರ್ಶಪ್ರಾಯರಾಗಿ ಹೇಳಿಕೊಡುವಂತಹ ಯೋಗ್ಯತಾ ಸಂಪನ್ನರು ನೀವು. ಆದರೆ ಇಂದು ಮನಸ್ಸಿನ ಶರಗಾತಕ್ಕೆ ಒಳಗಾಗಿ ಆ ಮನ್ಮಥನ ಬಾಣಕ್ಕೆ ಸಿಲುಕಿ ಮನಸ್ಸನ್ನು ಕಂಡು ಕೇಳರಿಯದ ಒಂದು ಹೆಣ್ಣಿಗೆ ಆಂತು ಕೊಟ್ಟಿದ್ದೀರಲ್ಲ ಪ್ರಭೋ. ಈಗ ನಾನು ನೆನಪಿಸಲೇಬೇಕು. ಏನು? ಗುರುಕುಲದಲ್ಲಿ ನಮಗೆ ಆದಂತಹ ಪಾಠದಲ್ಲಿ ಹೇಳಿದ್ದು ಏನು ನಮ್ಮ ಆಚಾರ್ಯರು? ಯಾವುದರಿಂದ ಅಧಪತನ ಹೊಂದುತ್ತಾನೆ? ಈಗ ಸಾಮಾನ್ಯವಾಗಿ ಈ ಪ್ರಾಣಿಗಳೆಲ್ಲ ಒಂದೊಂದೇ ಇಂದ್ರಿಯದಿಂದ ಪ್ರಾಣ ಹರಣ ಮಾಡಿಕೊಳ್ಳುತ್ತದೆ. ಈಗ ಈ ಕುರಂಗ, ಮತಂಗ, ಪತಂಗ, ಭೃಂಗ, ಮೀನ ಇವುಗಳೆಲ್ಲವೂ ಒಂದೊಂದೇ ಇಂದ್ರಿಯದಿಂದ ಸಾಯುವುದು ಅಲ್ವೋ? ಈಗ ಮೀನು ನಾಲಗೆ ಚಪಲದಿಂದ, ಜಿಂಕೆ ಕೇಳುವುದರಿಂದ, ಪತಂಗ ನೋಡುವುದರಿಂದ ದೀಪಕ್ಕೆ ಆಕರ್ಷಿತವಾಗಿ, ಇನ್ನು ಆನೆ ಚರ್ಮ ಸ್ಪರ್ಶ ಸುಖದಿಂದ ಅಲ್ವೋ, ಜಿಂಕೆ ಕೇಳುವುದರಿಂದ. ಹಾಗಿರುವಾಗ ಒಂದೊಂದೇ ಇಂದ್ರಿಯದಿಂದ ಅಧಪತನ ಹೊಂದುತ್ತದೆ. ಆದರೆ ಈ ಪ್ರಾಣಿ, ನಮ್ಮಂತಹ ಪ್ರಾಣಿ ಯಾವುದರಿಂದ ಅಧಪತನ ಹೊಂದುತ್ತಾನೆ ಕೇಳಿದ್ರೆ 5 ಇಂದ್ರಿಯಗಳಿಂದ ತಮ್ಮ ಅಧಪತನಕ್ಕೆ ತಾವೇ ನಾಂದಿ ಹಾಡುತ್ತಾರೆ. ನೋಡುವುದರಿಂದ, ಕೇಳುವುದರಿಂದ, ಆಡುವುದರಿಂದ, ಹೀಗೆ. ಹಾಗಿರುವಾಗ ವಿವೇಕಯುತವಾಗಿ ನಿನ್ನ ಮನಸ್ಸಿಗೆ ಕಡಿವಾಣವನ್ನ ಹಾಕಿ ಬುದ್ಧಿ ಎಂಬ ಅಂಕುಶವನ್ನ ಉಪಯೋಗಿಸಿ ನೀನು ವಿಚಾರ ಮಾಡಬೇಕು. ರಕ್ತಬೀಜ ಸ್ವಾಮಿ, ನಿನ್ನ ಗುರುಕುಲದಲ್ಲಿ ಕಲಿತಂತಹ ಪಾಠಗಳನ್ನು ನನ್ನ ಎದುರಿಗೆ ಬೋಧಿಸಲು ಬಂದಿದ್ದಿ ನೀನು. ಇರಲಿ, ನಾನು ಹೊರಟಂತಹ ಈ ಸಂದರ್ಭದಲ್ಲಿ ನನ್ನನ್ನು ತಡೆದು ನಿಲ್ಲಿಸಿ ಪ್ರಶ್ನೆಗಳನ್ನು ಕೇಳುತ್ತಾ ಇದ್ದಿ. ಹೌದು. ಮಾತ್ರವಲ್ಲ, ನಾನು ಹೊರಟ ಕಾರ್ಯ ಏನು ಎಂಬುದನ್ನು ನೀನು ಅರಿತಿದ್ದಿ. ಆ ತರುಣಿ ಇದ್ದಾಳಲ್ಲ, ಅವಳು ಏನು ಹೇಳಿ ಕಳಿಸಿದ್ದಾಳೆ ಗೊತ್ತಾ? ಏನು ಹೇಳಿ ಕಳಿಸಿದ್ದಾಳೆ? ಯುದ್ಧ ಮುಖೇನ ನನ್ನನ್ನು ಪಡೆಯಬಹುದೇ ಹೊರತು ಯುದ್ಧದ ಹೊರತಾಗಿ ನನ್ನನ್ನು ಪಡೆಯಲು ಸಾಧ್ಯವಿಲ್ಲ ಅಂತ. ತರುಣಿಯಾದ ಅವಳು, ಒಂದು ಹೆಣ್ಣಾದ ಅವಳು ಇಷ್ಟು ಅಹಂಕಾರದ ಮಾತುಗಳನ್ನು ಆಡುತ್ತಾಳೆ ಅಂತಿದ್ರೆ, ಚತುರ್ದಶನಾದಂತಹ ಆ 14 ಲೋಕಗಳನ್ನು ಅಂಕಿತದಲ್ಲಿ ಇಟ್ಟುಕೊಂಡಂತಹ ಈ ಶುಂಭ ಆ ಹೆಣ್ಣಿಗೆ, ಆ ತರುಣಿಗೆ ಅಂಜಿ ಇಲ್ಲಿ ಕುಳಿತುಕೊಳ್ಳಬೇಕು ಅಂತ ನಿನ್ನ ಅಭಿಪ್ರಾಯವೇ?
ಪ್ರಭು, ಹಾ. ನೀವು ಯಾರನ್ನ ತರುಣಿ ತರುಣಿ ಯಕಶ್ಚಿತ್ ಹೆಣ್ಣು ಹಾ. ಎಂಬ ಕಾರಣದಿಂದ ನೋಡುತ್ತಾ ಇದ್ದೀರಲ್ಲ, ಮತ್ತೆ ಯಾರವಳು? ಒಮ್ಮೆ ವಿಚಾರ ಮಾಡಿ ತರುಣಿಯೇ ಆಕೆ. ಯಾರು? ತರುಣಿ ಎಲ್ಲವಳಾದಿ ಮಾಯೇ ಮಾಯೆ. ಓಹೋ. ಆ ದೈತ್ಯವರರ ಸಂಹರಿಸುತ್ತ ತ್ರಿದಶರ ಪೊರೆಗೆ ನೆರೆಗೋಚರಿಸುವಳು ದೊರೆಗೆ. ಹೌದು ಸ್ವಾಮಿ, ನೆರೆಗೋಚರಿಸುವಳು ದೊರೆಗೆ. ಸರ್ವೇಶ್ವರಿಯಲ್ಲಿ ಮೋಹವಿರುವುದಿದು ಸರಿಗೆ, ಇದು ಸರಿಗೆ, ಇದು ಸರಿಗೆ. ಧನುಜೇಶ ಕೇಳೆನ್ನ ಮಾತ. ಆ ಸ್ವಾಮಿ, ಹಾ. ಲೋಕದಲ್ಲಿ ಒಂದು ಉಕ್ತಿ ಇದೆ. ಹಾ. ಅದು ಏನು ಅಂತ ಹೇಳಿದ್ರೆ ದೃಷ್ಟಿಪೂತಂ ಯಸ್ಯೇತ್ ಪಾದಂ. ಹಾ. ಅಂದರೆ ನಾವು ಕಾಲಿಡುವ ಮೊದಲು ಒಳಗಣ್ಣಿನಿಂದ ವ್ಯವಹರಿಸಬೇಕು. ಕಣ್ಣಾರೆ ಕಂಡರೂ ಪರಾಂಬರಿಸಿ ನೋಡಬೇಕು. ಹೌದು. ಹಾಗಿರುವಾಗ ಹಾ. ನಮ್ಮ ನಡೆ ಹೇಗಿರಬೇಕು ಅಂತ ಹೇಳಿದ್ರೆ ವಿವೇಕಯುತವಾಗಿ ಇರಬೇಕು. ಹಾ. ಈಗ ನೀವು ಯಾರೋ ಹೇಳಿದ ಮಾತನ್ನ, ಚಂಡಮುಂಡರು ಹೇಳಿದ ಮಾತನ್ನ ಯಾರೋ ಕೇಳಿ, ಹೇಳಿದ್ದಲ್ಲ, ಚಂಡಮುಂಡರು ಹೇಳಿದ್ದು. ಹೌದು, ಹಾ. ಚಂಡಮುಂಡರು ಹೇಳಿದ ಮಾತನ್ನ ಕೇಳಿ ಹಾ. ನೀವು ಆಕೆಯನ್ನು ಕಾಣದೆ ಹಾ. ನಿಮ್ಮ ಮನಸ್ಸನ್ನು ನೀವು ಆಕೆಯ ವಶಕ್ಕೆ ಅಂತೂ ಬಿಟ್ಟಿದ್ದೀರಿ ಅಂತ ಹೇಳಿದ್ರೆ ನೀವು ಅರ್ಥ ಮಾಡಿಕೊಳ್ಳಬೇಕು ದೊರೆ, ಆಕೆ ಮನೋಕಾರಿಣಿ ಇದ್ದಾಳೆ ಎಂಬುದಾಗಿ ನೀವು ಅರ್ಥ ಮಾಡಿಕೊಳ್ಳಬೇಕು. ಅಷ್ಟು ಮಾತ್ರ ಅಲ್ಲ, ಆಕೆ ಒಡ್ಡಿದ ಪಂಥಾಹ್ವಾನ ಏನು ಹೇಳಿದ್ರೆ ಹಾ. ಹೆಣ್ಣಿಗೆ ಅಪರೂಪ ಎನಿಸುವಂತಹ ಶೌರ್ಯದ ಪ್ರತಿ ಸವಾಲನ್ನೇ ಹಾಕಿದ್ದಾಳೆ. ಹೌದು. ಅಂದ ಮಾತ್ರಕ್ಕೆ ಆಕೆಯನ್ನು ನೀವು ಸಾಮಾನ್ಯ ಹೆಣ್ಣು ಹೌದು ಎಂಬುದಾಗಿ ಹೇಗೆ ಪರಿಭಾವಿಸ್ತೀರಿ? ನಾನು ಭಾವಿಸಿದ್ದು ಹಾಗೆ. ನೀನೇನು ಭಾವಿಸಿದ್ದಿ? ಆಕೆ ಹಾ. ನೀವು ಭಾವಿಸಿದಂತೆಯೇ ಸಾಮಾನ್ಯವಾದಂತಹ ಹೆಣ್ಣಲ್ಲ. ಅಲ್ಲ, ಮತ್ತೆ ಯಾರು? ಲೋಕದಲ್ಲಿ ದೌಷ್ಟ್ಯರು ಮೆರೆದು ನಿಂತ ಕಾಲಕ್ಕೆ ಆ ದುಷ್ಟರನ್ನು ಸಂಹರಿಸಿ ಸುಮರಸರೆನಿಸುವ ತ್ರಿದಶರನ್ನು ಪೊರೆಯಲಿಕ್ಕಾಗಿ ಬಂದಂತಹ ಆದಿ ಮಾಯೆಯೇ ಈ ಹೆಣ್ಣಿನ ರೂಪವನ್ನ ಆಂತು ಬಂದಿದ್ದಾಳೆ ದೊರೆಯೇ, ಆಂತು ಬಂದಿದ್ದಾಳೆ. ತ್ರಿಮೂರ್ತಿಗಳಿಗೂ ಕೈ ಸಾಗದಂತಹ ಕಾಲದಲ್ಲಿ ತಾನೇ ಆವಿರ್ಭವಿಸಿ ಈ ಮೂಲಕ ಲೋಕದ ನಿಯತಿಯನ್ನು ಕಾಯುತ್ತಾ ತ್ರಿಮೂರ್ತಿಗಳಿಗೆ ನಿರ್ದೇಶನವನ್ನು ಕೊಡುತ್ತಾ ಈ ಲೋಕವನ್ನು ಪೊರೆಯುವಂತಹ ಲೋಕೇಶ್ವರಿ ಆಕೆ, ಸರ್ವೇಶ್ವರಿ ಶ್ರೀ ದುರ್ಗಾ ಪರಮೇಶ್ವರಿ. ಹಾಗಿರುವಾಗ ಅಂತಹ ಹೆಣ್ಣನ್ನು ನಾವು ಗೌರವಯುತವಾಗಿ ನೋಡಿಕೊಳ್ಳಬೇಕಷ್ಟೇ. ಹಾಗಿರುವಾಗ ಅಂತಹ ಹೆಣ್ಣನ್ನ ನೀನು ಮೋಹಿಸಿದ್ದು ಸರಿಯೋ ದೊರೆ? ಇದು ಸರಿಯೋ? ರಕ್ತಬೀಜ ಸ್ವಾಮಿ, ಆಕೆ ಹೆಣ್ಣಲ್ಲ, ಆದಿಮಾಯೆ, ನಿನ್ನ ಅಂಬೋಣ. ಹೌದು, ಕೇಳೋಣ. ರಥವನ್ನ ತಡೆದು ನಿಲ್ಲಿಸಿ ನೀನು ಹೇಳಿದ ಮಾತುಗಳನ್ನೆಲ್ಲ ನಾನು ಕೇಳುತ್ತಾ ಇದ್ದೇನೆ. ನಿನ್ನ ಮಾತಿನಂತೆ ಅವಳು ಹೆಣ್ಣೇ ಆಗಿದ್ದರೆ ಅವಳು ಈ ರೀತಿಯ ಪಂಥಾಹ್ವಾನವನ್ನು ನೀಡುತ್ತಾಳೆ ಅಂತಾದ್ರೆ
ಒಂದು ಹೆಣ್ಣಿಗೆ ಇಷ್ಟು ಅಹಂಕಾರ, ಆ ಗರ್ವ, ಆ ದೃಢತೆ ಉಂಟು ಅಂತಾದ್ರೆ ಗಂಡು ಗಲಿಯಾದ ನನಗೆ ಇರಬೇಡವೇ? ಮಾತ್ರವಲ್ಲ, ಇಷ್ಟರವರೆಗೆ ನಾನು ಮಾಡಿದ್ದು ತಪ್ಪು ಕೆಲಸ ಆಗಿದೆ. ನೀನು ಹೇಳಿದ್ದು ಸರಿ. ಯಾಕೆ ಚಂಡಮುಂಡರ ಮಾತನ್ನು ಕೇಳಿ ನಾನು ಸುಗ್ರೀವನನ್ನು ಕಳಿಸಿದೆ, ಧೂಮ್ರಾಕ್ಷನನ್ನು ಕಳಿಸಿದೆ. ಹೋಗಲಿ, ಚಂಡಮುಂಡರೇ ಹೋದರು. ಹಾಗೆ ಮಾಡಬಾರದಿತ್ತು. ನಾನು ಪ್ರಾರಂಭದಲ್ಲೇ ಆ ಧೂಮ್ರಾಕ್ಷ ಚಂಡಮುಂಡರನ್ನೆಲ್ಲ ಒಟ್ಟಾಗಿ ಕಳಿಸಿ ಅವಳ ಸಿರಿಮುಡಿಯನ್ನು ಹಿಡಿದು ಎಳೆದು ತನ್ನಿ ಅಂತ ನಾನು ಹೇಳಬೇಕಿತ್ತು. ಸ್ವಾಮಿ, ಒಂದು ಮಾತಿದೆ. ಈಗ ಆಕೆ ಆದಿಮಾಯೆ ನಿಮ್ಮ ಮನಸ್ಸಿನಲ್ಲಿ ಭ್ರಮೆಯನ್ನ ಹುಟ್ಟಿಸಿದ್ದಾಳೆ ಎಂಬುದಕ್ಕೆ ಇದೇ ಸ್ಪಷ್ಟವಾದ ಉದಾಹರಣೆ. ಯಾಕೆ? ಶುಂಭನಲ್ಲಿ ಏನು ಕೊರತೆ ಇದೆ? ಒಬ್ಬ ವ್ಯಕ್ತಿ ಸೋಲುವುದು ಯಾವುದಕ್ಕೆ ಕೇಳಿದ್ರೆ ಹೆಣ್ಣು ಹೊನ್ನು ಮಣ್ಣುಗಳಿಗೆ. ಹಾಗಾದರೆ ಅಧಿಕಾರಕ್ಕೆ ಏನು ಕೊರತೆ ಇದೆ? ಶುಂಭನಲ್ಲಿ ಏನು ಇಲ್ಲ. ಇನ್ನು ಸಂಪತ್ತು, ಕುಬೇರನಿಂದ ವಿಶೇಷವಾದಂತಹ ಮಹಾಪದ್ಮ ಎನ್ನುವಂತಹ ನಿಧಿ ನಮ್ಮ ಭಂಡಾರದಲ್ಲಿದೆ. ಸಮುದ್ರ ರಾಜನಿಂದ ಎಂದೆಂದು ಬಾಡದ ಕಿಂಜಲ್ಕಿಣಿ ಎನ್ನುವಂತಹ ಮಣಿಮಾಲೆ ನಮ್ಮಲ್ಲಿದೆ. ಬ್ರಹ್ಮದೇವರ ಮಹಾವಿಮಾನ, ಹಂಸಗಳಿಂದ ಎಳೆದೊಯ್ಯಲ್ಪಡುವಂತಹ ವಿಮಾನ ನಮ್ಮ ಭಂಡಾರದಲ್ಲಿದೆ. ದೇವೇಂದ್ರನ ಉಚ್ಛ್ರೈವಸ್ಸು ಕಲ್ಪವೃಕ್ಷ ಇತರಾದಿಗಳು, ಮೃತ್ಯುವಿನ ಪಾಶ, ವರುಣನ ಛತ್ರ. ಹಾಗಿರುವಾಗ ಇದರಿಂದ ನಮ್ಮನ್ನು ಆಕರ್ಷಿಸಲು ಸಾಧ್ಯವಿಲ್ಲ. ಹಾಗಾದರೆ ಕೊರತೆ ಇರುವುದು ಯಾವುದರಲ್ಲಿ? ಹೆಣ್ಣಿನಲ್ಲಿ. ಹಾಗಾಗಿ ಆಕೆ ಮಾಯೆಯನ್ನ ಆಂತು ಬಂದು ನಿನ್ನ ಮನಸ್ಸಿನಲ್ಲಿ ಭ್ರಮೆಯನ್ನ ಹುಟ್ಟಿಸ್ತಾ ಇದ್ದಾಳೆ. ಸ್ವಲ್ಪ ವಿವೇಕದಿಂದ ವರ್ತಿಸಬೇಕು. ನಾನು ಮದ್ದರಿದಿದ್ದೇನಲ್ಲ. ಏನು ಮದ್ದು? ನೀನು ಹೇಳಿದ ಪ್ರಕಾರ ತಪ್ಪಿದ್ದು ಹೌದು. ಅವಳ ಸಿರಿಮುಡಿಯನ್ನು ಹಿಡಿದು ಎಳೆದು ತರಬೇಕಿತ್ತು ಈ ಚಂಡಮುಂಡರು. ಅಲ್ಲಿಗೆ ಅವರು ಹಿಂದೆ ಬಿದ್ದದ್ದು ಅಂತ ಹೇಳಿದ್ದು ನಾನು. ಅಲ್ಲ, ನೀನೀಗ ಹೇಳಿದ್ಯಲ್ಲ ಎಳೆದು ತರಬೇಕಿತ್ತು ಅಂತ ಹೇಳಿ. ನೀನು ಕಳಿಸಿದವರೆಲ್ಲ ಸಾಮಾನ್ಯರು. ಅಲ್ಪನು. ಆ ಕಳಿಸಿದವರು ಏನು ಅಂತ ಹೇಳು ನನಗೆ. ಅಲ್ಪನೇ ಧೂಮ್ರಲೋಚನನು, ಅಲ್ಪನೇ ಚಂಡಮುಂಡರನು ಕೊಲುವರಿರ್ಪರೆ ರಣದಲ್ಲಿ ಚಂಡಮುಂಡರನು. ಅಲ್ಪನೆ ಧೂಮ್ರಲೋಚನನು ಕೊಲುವರಿರ್ಪರೆ ರಣದಲ್ಲಿ ಚಂಡಮುಂಡರನು. ಅಪ್ರಯೋಜಕವಾಗಿ ನೀನು. ಯಾಕೆ ಪ್ರಭು? ಅಪ್ರಯೋಜಕವಾಗಿ ನೀನು ಯಮಗೊಪ್ಪಿಸಲೇತಕ್ಕೆ ದೈತ್ಯಾನ್ವಯವನು. ಯಮಗೊಪ್ಪಿಸಲೇತಕ್ಕೆ ದೈತ್ಯಾನ್ವಯವನು. ಧನುಜೇಶ ಕೇಳೆನ್ನ ಮಾತ ಕೇಳುವೋ. ಧನುಜೇಶ ಪ್ರಭೋ, ರಕ್ತಬೀಜಾಕ್ಯ ಅಮಿತ ಪರಾಕ್ರಮಿ ನೀನು.
ಹೌದು. ನಿನ್ನ ಭೃತ್ಯರನ್ನೆಲ್ಲ ಆಗಿಸಿದಂತಹ ಖ್ಯಾತಿ ನಿನ್ನದಿದೆ. ಹೌದು. ನಮ್ಮ ಗಡಣದಲ್ಲಿ ಶತ್ರುವಿನ ಪಾಳಯದಲ್ಲಿ ನಡುಕವನ್ನ ಹುಟ್ಟಿಸುವಂತಹ ಅನೇಕ ಗಡಣಗಳೇ ನಮ್ಮಲ್ಲಿ ಇದೆ. ತಮ್ಮ ವಿಚಿತ್ರವಾದ ರೂಪದಿಂದ, ಆಕಾಶದೆತ್ತರ ಗಾತ್ರದಿಂದ, ಬರಸಿಡಿಲಿನ ನಾದವನ್ನೇ ನಡುಗಿಸುವಂತಹ ವಿಶೇಷವಾದ ಆರ್ಭಟನೆಯಿಂದ ಶತ್ರು ಪಾಳಯಕ್ಕೆ ರೌದ್ರ ರೂಪರಾಗಿ ಇರುವವರು ಯಾರು ಕೇಳಿದ್ರೆ ನಮ್ಮ ರಾಕ್ಷಸ ಸಮೂಹ. ಯೋಚಿಸಬೇಕು ದೊರೆ. ನೀನು ಆಕೆಯನ್ನ ಕರೆದುಕೊಂಡು ಬರಲು ಕಳುಹಿಸಿದಂತಹ ಧೂಮ್ರಲೋಚನ ಸಾಮಾನ್ಯನು ಅವನು ಅಲ್ಲವಲ್ಲ? ಅಲ್ಲ. ತನ್ನ ಅಕ್ಷೆಯಿಂದಲೇ ಸಮಸ್ತ ಶತ್ರುಗಳ ಪಾಳಯವನ್ನ ನಡುಗಿಸಬಲ್ಲಂತಹ ಸಾಮರ್ಥ್ಯ ಅವನಿಗಿದೆ. ಹೌದು. ಅಂತಹ ಅವನನ್ನು ತನ್ನ ಹುಂಕಾರ ಮಾತ್ರದಿಂದಲೇ ಸುಟ್ಟು ಭಸ್ಮವಾಗಿಸಿದಳಂತೆ. ವಾರ್ತೆ ಬಂದಿದೆ ಅದು. ಇನ್ನು ಆಮೇಲೆ ನೀನು ಕಳುಹಿಸಿದಂತಹ ಚಂಡಮುಂಡರು ಅಜನಿಂದ ಜೇಯವಾದಂತಹ ಗದಾ ದಂಡವನ್ನು ಪ್ರಾಪ್ತ ಮಾಡಿಕೊಂಡಿದ್ದಾರೆ ಚಂಡಮುಂಡರು. ಅವರ ಪರಾಕ್ರಮ ಏನು, ಅವರ ಪರಾಕ್ರಮ ಎಷ್ಟು ಎಂಬುದು ನಿನಗೂ ಅರಿವಾಗಿದೆ. ಯಾಕೆ? ನಿನ್ನ ಪರಾಕ್ರಮಕ್ಕಿಂತಲೂ ಒಂದು ತೂಕ ಮಿಗಿಲು ಚಂಡಮುಂಡರ ಪರಾಕ್ರಮ. ಅದು ನಿನಗೆ ದೇವಲೋಕದಲ್ಲಿಯೇ ಅನುಭವಕ್ಕೆ ಬಂದಿದೆ. ಆಮೇಲೆ ನೀನು ಅವರೊಂದಿಗೆ ಒಂದು ಕಾಲಕ್ಕೆ ಅವರ ಬಗ್ಗೆಯೂ ನಾನು ಸ್ವಲ್ಪ ಹೆದರಿಕೊಂಡೇ ಇದ್ದೆ. ಅದು ಸತ್ಯವಾದ ಮಾತು. ಆದರೆ ಅವರು ನನ್ನ ಅನುಯಾಯಿಗಳಾಗಿಯೇ ಮುಂದುವರೆದಿದ್ದಾರೆ. ಅದು ನೀನು ಅನುನಯದಿಂದ ಅವರನ್ನು ಮಿತ್ರತ್ವವನ್ನಾಗಿ ಸಖ್ಯರನ್ನಾಗಿ ಮಾಡಿಸಿ ನಿನ್ನ ಪಾಳಯದಲ್ಲಿ, ನಮ್ಮ ಪಾಳಯದಲ್ಲಿ ನೀನಿಟ್ಟಿ. ಮಹಾಪರಾಕ್ರಮಿಗಳಾದ ಚಂಡಮುಂಡರು ಅಂತಹ ಚಂಡಮುಂಡರನ್ನು ವಿಕಾರ ಸ್ವರೂಪವನ್ನ ಅಂತೂ ಅವರ ಚಂಡನ್ನು ಚಂಡನಾಡಿದಳಂತೆ. ಹಾಗಾದರೆ ಚಂಡಮುಂಡರು ಅಸುನೀಗಿದ್ದೋ ಸುಳ್ಳು, ಬ್ರಹ್ಮನ ವರಬನ ಸುಳ್ಳಾಯಿತು ಇಲ್ಲವಲ್ಲ? ಹಾಗಾದರೆ ನೀನು ಯೋಚಿಸಬೇಕು, ನೀನು ಯಾರು? ಈ ರಾಕ್ಷಸ ಕುಲದ ಒಡೆಯ. ನಾವೆಲ್ಲ ಭಾವಿಸಿದ್ದು ಹಾಗೆ. ನೀನು ಒಡೆಯುವುದಿಲ್ಲ, ರಾಕ್ಷಸ ಕುಲವನ್ನು ಒಡೆಯುವುದಿಲ್ಲ ಅಂತ. ಆದರೆ ನೀನೀಗ ಏನು ಮಾಡುತ್ತಾ ಇದ್ದಿ? ನೀನೇ ಸಾಕಿದಂತಹ ಈ ಕುಲವನ್ನ ಯಮನಾಲಯಕ್ಕೆ ಅಟ್ಟಿಸುವಂತಹ ಮನ ಮಾಡಿದ್ದಿ, ಒಡೆಯುತ್ತಾ ಇದ್ದಿ. ಯಾಕೆ ಪ್ರಭು ಈ ಮನ ಯಾಕೆ ಬಂತು ನಿಮಗೆ? ರಕ್ತಬೀಜ ಮಾತನಾಡುತ್ತಾ ನನ್ನನ್ನು ಹೊಗಳಿ ಅಟ್ಟಕ್ಕೇರಿಸಿದ್ದಿ. ನಿನ್ನಂತಹ ವೀರ ಪರಾಕ್ರಮಿ ಈ ಮೂರು ಲೋಕದಲ್ಲೇ ಇಲ್ಲ ಅಂತ. ಮಾತ್ರವಲ್ಲ, ಧೂಮ್ರಾಕ್ಷ ಅಲ್ಪನೇ, ಅಲ್ಪಬಲ ಉಳ್ಳವರೇ, ಚಂಡಮುಂಡರು ಅಲ್ಪಬಲ ಉಳ್ಳವರೇ ಎಂಬುದಾಗಿ ನೀನು ಕೇಳ್ತಾ ಇದ್ದಿ. ಹೌದು. ಚಂಡಮುಂಡರಿಗೆ ಇರುವಂತಹ ವರ ಏನು ಅಂದರೆ, ಯಾವಾಗ ನಿಮ್ಮ ಬ್ರಹ್ಮಚರ್ಯ ನಾಶವಾಗುತ್ತದೋ ಆಗ ನಿಮಗೆ ಮರಣ ಅಂತ. ಅದೇ ಆಗಿದೆ ಅಲ್ಲಿ. ಅವರ ಬ್ರಹ್ಮಚರ್ಯ ಸ್ಖಲನದಿಂದಾಗಿ ಅವರು ಆ ಹೆಣ್ಣಿನಿಂದ ಹತರಾಗಿದ್ದಾರೆ. ಇನ್ನು ಧೂಮ್ರಾಕ್ಷ ಯಾವ ರೀತಿಯಲ್ಲಿ ಸತ್ತನೋ ಗೊತ್ತಿಲ್ಲ. ನಮಗೆ ಬಂದ ವಾರ್ತೆಯ ಪ್ರಕಾರ ಹೂಂಕರಿಸಿದಳಂತೆ, ಎಲ್ಲರೂ ಭಸ್ಮೀಭೂತವಾಗಿ ಹೋದರಂತೆ. ಹೌದು ರಕ್ತಬೀಜ ಸ್ವಾಮಿ. ಈಗ ನಾನು ಚಂಡಮುಂಡರು, ಧೂಮ್ರಾಕ್ಷ ಇವರನ್ನೆಲ್ಲ ನನ್ನ ಅನುಯಾಯಿಗಳನ್ನು ಕಳೆದುಕೊಂಡ ಮೇಲೆ ಆ ಹೆಣ್ಣನ್ನು ನಾನು ಪಡೆಯಬೇಕಾದ್ದು. ಅವಳೇ ಹೇಳಿ ಕಳಿಸಿದ್ದಾಳೆ. ಅವಳ ವಾಕ್ಯ ಹೇಗಿತ್ತು? ಶುಂಭನಾಗಲಿ ಶಂಭುವಾಗಲಿ ಯುದ್ಧ ಮುಖೇನ. ಈ ಸಂದರ್ಭದಲ್ಲಿ ನಾನು ಹೊರಟು ನಿಂತಾಗ ನೀನು ಬಂದು ಮಾತುಗಳನ್ನು ಆಡ್ತಾ ಇದ್ದೀಯಲ್ಲ ತಡೆದು. ಹೌದು. ನಿನ್ನ ಕೊನೆಯ ನಾನೀಗ ಏನು ಮಾಡಬೇಕು ಅದನ್ನಾದರೂ ಸರಿಯಾಗಿ ಹೇಳು. ಯಾಕೆ ಅಂತ ಹೇಳಿದ್ರೆ ನಾನು ನಿನ್ನ ಮಾತುಗಳನ್ನು ಕೇಳ್ತಾ ನಿಂತವ. ನಿನ್ನ ಅಂಬೋಣ ಏನು? ಈಗ ನಾನು ಏನು ಮಾಡಬೇಕು ನಾನೀಗ? ಯುದ್ಧಕ್ಕೆ ಹೊರಟು ನಿಂತಿದ್ದೇನೆ. ಬಿಡು ಮನದ ಮೂರ್ಖತೆಗ, ಬಿಡಬೇಕಾ? ಬಿಡು ಮನದ ಮೂರ್ಖತೆಯ. ಮೂರ್ಖತೆ ನನ್ನದು. ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲೀ ಪೊಡ ಮಾಡುತ್ತಾ. ಬಹಳ ಚೆನ್ನಾಗಿದೆ. ತ್ರೈ
ತ್ರೈ ಜಗದೊಣತಿ ಚರಣಕ್ಕೆ ಭಕ್ತಿಯಿಂದಲೇ ಪೊಡಮಡುತ್ತ ನಾನು ಪೊಡಮಡಬೇಕೆ? ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಇದೇ ಆಗಬೇಕು ಸ್ವಾಮಿ, ಇದೇ ಆಗಬೇಕು. ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಅವಳ ಕರುಣೆಗೆ ನಾನು ಒಳಗಾಗಬೇಕು. ಹೌದು ಸ್ವಾಮಿ. ಜಡದ ಪೀಠನ ವರದ ದಿನದಲ್ಲಿ ಪಡೆದು ಸುಖವನ್ನು ಬಾಳು, ಪಡೆದು ಸುಖವನ್ನು ಬಾಳು ಎನ್ನುತ್ತ ಅದರಿಂದ ನನಗೆ ಸುಖ. ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿ. ನುಡಿಯೇ ನೀತಿಯ ಬಿಡು ಮನದ ಮೂರ್ಖತೆಯ ಬಿಡು. ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲಿ ಪೊಡಮಡುತ್ತ ಪಡೆದ ಬಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಸುಖವಾಗಿ ಬಾಳು, ಬಿಡು ಮನದ ಮೂರ್ಖತೆಯ ಮನಸ್ಸಿಗೆ ಅಂಟಿದಂತಹ ಕೊಳೆಯನ್ನ ತೆಗೆಯಬೇಕು. ಏನದು ಕೊಳೆ? ಮೂರ್ಖತೆ. ಬಿಡು ಮನಸ್ಸಿನ ಮೂರ್ಖತೆ. ಭ್ರಮಾಧೀನರಾಗಿದ್ದಿ, ವಿವೇಕವನ್ನ ಕಳೆದುಕೊಂಡಿದ್ದಿ, ಯಾರೊಡನೆ ಯಾವ ರೀತಿ ವ್ಯವಹರಿಸ್ತಾ ಇದ್ದಿ ಎಂಬ ಅರಿವೇ ನಿನಗೆ ಈ ಕ್ಷಣಕ್ಕೆ ಆಗುತ್ತಾ ಇಲ್ಲ. ಸ್ವಾಮಿ, ಯೋಚಿಸಬೇಕು ನೀವು. ದೀಪಕ್ಕೆ ಎರಗಿ ಬರುವ ಪತಂಗಗಳಂತೆ ಆ ಜ್ಯೋತಿರ್ಮಯ ಸ್ವರೂಪಿಗೆ ನೀವು ಅಂತೂ ಹೋಗಿ ರೆಕ್ಕೆಗಳನ್ನು ಕೊಂಡು ಬದುಕನ್ನು ಕಳೆದುಕೊಳ್ಳಬೇಡಿ. ಬದಲಿಗೆ ಆಕೆಯ ಚರಣ ಕಮಲದ ಕಾರುಣ್ಯವೆಂಬಂತಹ ಮಕರಂದವನ್ನ ಹೀರುವ ದುಂಬಿಗಳಾಗಿ ಆಕೆಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗೋಣ. ಇದರಿಂದ ಏನಾಗುತ್ತದೆ? ಇದರಿಂದ ಆಕೆಯ ವಾತ್ಸಲ್ಯವನ್ನು ಉಣ್ಣುವಂತಹ ಶಿಶುಗಳಾಗೋಣ ನಾವು. ಇದರಿಂದ ನಮ್ಮ ಕುಲ ಏಳಿಗೆ ಆಗುತ್ತದೆ. ಬ್ರಹ್ಮನ ವರಬಲ ಏನುಂಟು ಅದನ್ನ ಅನುಭವಿಸಿಕೊಂಡು ಈ ಭವದಲ್ಲಿ ಸಾಮರ್ಥ್ಯವಾದಂತಹ ನಾಯಕತ್ವವನ್ನ ನಡೆಸಿಕೊಂಡು ಮುನ್ನಡೆಯೋಣ. ಹಾಗಾಗಿ ಬಿಡು ಮನಸ್ಸಿನ ಮೂರ್ಖತೆಯನ್ನ ಬಿಡು. ರಾಕ್ಷಸರ ಬಡಣವನ್ನ ಕೂಡಿಕೊಂಡು ಯುದ್ಧಕ್ಕೆ ಹೊರಟಂತಹ ನಾನು ಆಕೆಗೆ ಹೋಗಿ ಶರಣಾಗಬೇಕು ಎಂಬುವಂತಹ ನಿನ್ನ ಅಮ್ಮೋಣ ನನಗೆ ಬುದ್ಧಿವಾದವನ್ನ ಹೇಳ್ತಾ ಇದ್ದಿ. ಮುಚ್ಚು ಬಾಯಿ. ಬಿಡು ಬಿಡು ನಿನ್ನಯ ನುಡಿಗಳನ್ನೆಲ್ಲವ ಬಿಡು ಬಿಡು ಬಿಡು. ಬಿಡು ಬಿಡು ನಿರ್ಣಯ ನುಡಿಗಳನ್ನೆಲ್ಲವ ನುಡಿಯಲಿರನ್ನೊಡನೆ ನಡುಗಿತಿ ಕೃಜಕವ ಕಡುಗಲಿ ದನದಲ್ಲಿ ಹೊಡಮಡುವೆನೆ ಸತಿಗೆ. ರಕ್ತ ಬೀಜ ಪ್ರಭು, ಬುದ್ಧಿವಾದ ಹೇಳುತ್ತಿರುವಂತಹ ನೀನು ಮೊದಲು ಬಾಯಿ ಮುಚ್ಚಿ ಸುಮ್ಮನೆ ಕುಳಿತುಕೋ ಅಂತ ಹೇಳ್ತಾ ಇದ್ದೇನೆ. ಯಾಕೆ? ಯುದ್ಧಕ್ಕಾಗಿ ಹೊರಟಂತಹ ನಾನು ಯುದ್ಧದಲ್ಲಿ ಮುಂದುವರಿಯುವುದನ್ನು ಬಿಟ್ಟು ನನ್ನನ್ನು ತಡೆದು ಅವಳಿಗೆ ಶರಣಾಗು, ಸುಖದ ಬಾಳುವೆಯನ್ನು ಬಾಳು ಅಂತ ನೀನು ನನಗೆ ಬೋಧನೆಯನ್ನು ಮಾಡ್ತಾ ಇದ್ದೀಯಲ್ಲ. ಹೇಳಿಯಂತೆ ವರ್ತಿಸ್ತಾ ಇದ್ದಿ ನೀನು. ನನ್ನ ಸಖನಾದುದರಿಂದ, ನನ್ನ ಅನುಯಾಯಿಯಾದುದರಿಂದ ನಾನು ಇಷ್ಟರವರೆಗೆ ನಿನ್ನ ಮಾತುಗಳನ್ನು ಕೇಳುತ್ತಾ ಇಲ್ಲಿ ನಿಂತಿದ್ದೇನೆ. ಧೂಮ್ರಾಕ್ಷ, ಚಂಡಮುಂಡರು ಮುಂತಾದವರನ್ನೆಲ್ಲ ನಮ್ಮ ರಾಕ್ಷಸ ಗಡಣವನ್ನೇ ಕಳೆದುಕೊಂಡ ನಾನು ಇನ್ನು ಹೋಗಿ ಅವಳಿಗೆ ಶರಣಾಗುವುದು ಅಂದರೆ ಅರ್ಥಹೀನದ ಮಾತುಗಳನ್ನೇ ನೀನು ಆಡುತ್ತಾ ಇದ್ದಿ. ರಕ್ತ ಬೀಜ ಸ್ವಾಮಿ, ಇದೋ ನಿನ್ನ ಮಾತುಗಳನ್ನು ಇದುವರೆಗೆ ನಾನು ಕೇಳಿದ್ದೇನೆ. ಇನ್ನು ನಿನ್ನ ಯಾವ ಬೋಧನೆಯೂ ಬೇಡ.
ನೀನು ಹೇಳಿಯಂತೆ ಹಿಂದಿರುಗಿ ಹೋಗು. ನಾನು ಯುದ್ಧಕ್ಕಾಗಿ ಮುಂದೆ ಹೋಗುತ್ತೇನೆ. ನಿಷ್ಠೆ ನಿನ್ನೆಯ ಮನದಲ್ಲಿ ಎನಗಾಜ್ಞೆ ಕೊಡು, ಕ್ಷಣದಲ್ಲಿ ಹೋಗುವನು ಮನೆತೆಯೊಡನೆ ದೂರಕ್ಕೆ. ಏನಂತೆ ಪ್ರಭು, ಏನಂತೆ ಹೇಳಿ ಎಂದು ನನ್ನನ್ನು ಹೀಗಳಿದಿರಾ? ಯುದ್ಧಕ್ಕಾಗಿ ಹೆದರಿ ಬಂದು ನಾನು ನಿಮ್ಮಲ್ಲಿ ಈ ಮಾತನ್ನು ಆಡಿದೆ ಎಂಬುದಾಗಿ ನೀವು ಪರಿಭಾವಿಸಿದಿರಾ? ಇಲ್ಲದೊರೆ ಅಭಿಪ್ರಾಯ ಭೇದವಿದ್ದಾಗ ನನ್ನ ಅಭಿಪ್ರಾಯವನ್ನ ತಿಳಿಸಿದೆ ಹೊರತು ಯುದ್ಧಕ್ಕಾಗಿ ಹೆದರಿ ಈ ಮಾತನ್ನು ಆಡುವ ಈ ರಕ್ತ ಬೀಜ ಅಲ್ಲ, ರಕ್ತ ಬೀಜ ಅಲ್ಲ. ಮತ್ತೇನು ಮಾಡ್ತೀವಿ? ಯುದ್ಧ ರಂಗದಲ್ಲಿ ಅಳೆಯುವುದು ಕಾಯ, ಉಳಿಯುವುದು ಕೀರ್ತಿ ಎಂಬುದನ್ನು ಮನಗಂಡವನು ಈ ರಕ್ತ ಬೀಜ. ಸಾಧನೆಗೆ ಸಾವಿಲ್ಲ ಎಂಬುದನ್ನು ತಿಳಿದುಕೊಂಡಿದ್ದೇನೆ. ಇನ್ನು ನಿನ್ನ ಈ ಮಾತುಗಳನ್ನ ಕೇಳಿ ನಾನು ಸುಮ್ಮನೆ ಉಳಿಯುವುದಿಲ್ಲ. ಕೊಡುವ ಪಣೆ, ನನಗೆ ಕೊಡುವ ಪಣೆ. ಇದು ನಿನಗೆ ರಣವೀಳ್ಯವನ್ನ ಕೊಟ್ಟಿದ್ದೇನೆ. ಈಗ ನೀನು ನಿಜವಾದ ನನ್ನ ಭಕ್ತ ಅನುಯಾಯಿ ಅಂತ ನಾನು ಎಣಿಸ್ತಾ ಇದ್ದೇನೆ. ಹೋಗಿ ಅವಳೊಡನೆ ಯುದ್ಧ ಮಾಡಿ ಅವಳನ್ನು ಎಳೆದುಕೊಂಡು ಬರುವಂತಹ ಕರ್ತವ್ಯ ನಿನ್ನದಾಗಿದೆ. ನೋಡಿದನು ಕಲಿ ರಕ್ತ ಬೀಜನು. ಗಾಢ ಗರ್ವದಿ ಕುಳಿತ ಶಿವೆಯನು ನೋಡಿದನು. ಯಾರನ್ನು? ಗಾಢ ಗರ್ವದಿ ಕುಳಿತ ಶಿವೆಯನು ನೋಡಿದನು ಕಲಿ ರಕ್ತ ಬೀಜನು. ಆಡಿದನು ತನ್ನೊಳಗೆ, ಆಡಿದನು ತನ್ನೊಳಗೆ, ಇವಳನ್ನು ತಿಳಿಯದಿನಿತಾಯ್ತೆ, ಇವಳನ್ನು ತಿಳಿಯದಿನಿತಾಯ್ತೆ. ಹೌದಲ್ಲ? ಮಾಡಲಿನ್ನೇನ ಕಟ, ಏನು ಮಾಡುವ, ಏನು ಮಾಡುವ, ಮಾಡಲಿನ್ನೇನ್ ಅಕಟ ಎನ್ನುತ್ತಲಿ ನೋಡಿದನು, ಪಾಡಿದನು ಮನದೊಳಗೆ. ಹೌದು, ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ, ನಮಸ್ತಸ್ಯೇ 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 ನಮೋ ನಮಃ, ನಮಸ್ತಸ್ಯೇ 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 ನಮೋ ನಮಃ ಎನ್ನುತ್ತ ಪಾಡಿದನು. ನೋಡಿದನು ಕಲಿ ರಕ್ತ ಬೀಜನು, ಇವಳನು ತಿಳಿಯದಿನಿತಾಯ್ತೆ ಎನ್ನುತ್ತ. ಕೆಟ್ಟ ಶುಂಭ ಕೆಟ್ಟ. ಜಯ ಜಯ ಆ ನೋಡಿದನು ಕೋಟಿ ಕೋಟಿ ಸಂಖ್ಯೆಯ ರಕ್ಕಸರೊಡನೆ
ನಾನು ಬಂದು ಸೇರಿದಂತಹ ಪ್ರದೇಶ ಯಾವುದು ಕೇಳಿದ್ರೆ ಕದಂಬವನ. ಆಹಾ, ಏನು ಕಾಣುತ್ತಾ ಇದ್ದೇನೆ ಈ ಪ್ರದೇಶದಲ್ಲಿ. ಪರಸ್ಪರ ಪ್ರಾಣಿಗಳು ವೈರವನ್ನ ಮರೆತು ಸಾಮರಸ್ಯದಿಂದ ಬಾಳುತ್ತಾ ಇದೆ. ಹಾಗಾದರೆ ಆಕೆಯನ್ನು ಅರಸಿಕೊಂಡು ನಾನು ಯಾರನ್ನು ಅರಸಿಕೊಂಡು ಬಂದಿದ್ದೇನೋ ಆಕೆ ಇಲ್ಲೇ ಇದ್ದಾಳೆ ಎಂಬುದು ನನಗೆ ಸ್ಪಷ್ಟವಾಯಿತಲ್ಲ. ಓಹೋ ಓಹೋ, ಕಾಣುತ್ತಾ ಇದ್ದೇನಲ್ಲ. ಇಳಿಬಿಟ್ಟಂತಹ ಉಯ್ಯಾಲೆಯಲ್ಲಿ ತೂಗುತ್ತಾ ಕುಳಿತಿರುವಂತಹ ಆಕೆಯನ್ನು ನಾನು ಕಾಣುತ್ತಾ ಇದ್ದೇನೆ. ಆಹಾ ಆಹಾ ಆಹಾ, ರಕ್ತ ಬೀಜನ ಜನ್ಮ ಇಂದಿಗೆ ಸಾರ್ಥಕವಾಯಿತು. ಗಾಢವಾದ ಗರ್ವದಿಂದ ಕುಳಿತು ತೂಗುತ್ತಾ ಉಯ್ಯಾಲೆಯನ್ನ ತೂಗುತ್ತಾ ಇರುವಂತಹ ಶಿವೆಯನ್ನ ನಾನು ನೋಡಿದೆ. ಅಪ್ಪ, ನೋಡಿದೆ. ನೋಡುತ್ತಾ ನನಗರಿವಿಲ್ಲದೆ ನನ್ನ ಕೈ ಮುಗಿಯಲ್ಪಟ್ಟಿತು, ಸೊಂಟ ಬಾಗಲ್ಪಟ್ಟಿತು, ಉದ್ದಂಡವಾದ ನಮಸ್ಕಾರ ನನ್ನಿಂದ ಅರಿವಿಲ್ಲದೆ ಆಕೆಯ ಪಾದಾರವಿಂದಕ್ಕೆ ಆಯಿತು. ಹೌದು, ಈಕೆಯನ್ನು ನೋಡುವಾಗ ನನಗನ್ನಿಸ್ತದೆ, ಹಿರಿಯರು ಹಿಂದೆ ಈ ಜಗತ್ತನ್ನು ಪೊರೆಯುವಂತಹ ಚೇತನಾ ಶಕ್ತಿ ಎಲ್ಲಿ ಎಂಬುದನ್ನು ಅರಸುತ್ತಾ ಹೊರಟರಂತೆ. ಆ ಕಾಲದಲ್ಲಿ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ಎಂಬಂತೆ ಈ ಜಗತ್ತನ್ನು ಪೊರೆಯುವಂತಹ ಚೇತನಾ ಶಕ್ತಿ ಬಂಗಾರದ ಕೋಶದಿಂದ ಮುಚ್ಚಲ್ಪಟ್ಟಿದೆ. ಹಾಗಾದರೆ ಆಕೆಯೇ ಆ ನಿರಾಕಾರ ಸ್ವರೂಪವೊಂದು ಹೀಗೆ ಆಕಾರ ತಳೆದಿದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಹೌದು, ಆಕೆಯ ಪ್ರಭೆ ನಮಗೆ ಸೂಚ್ಯವಾಗಿ ಅನೇಕ ಸೂಚನೆಯನ್ನು ಕೊಟ್ಟಳಲ್ಲ. ಜೀವಾತ್ಮರು ಹೇಗಿರಬೇಕು? ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ. ಅಂದರೆ ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ ಹೀಗೆ ಸಾಗಬೇಕು. ಆದರೆ ಈ ನಮ್ಮ ದೈತ್ಯಗಡ ಹೇಗೆ ಸಾಗಿತು ಕೇಳಿದರೆ ಕತ್ತಲೆಯಿಂದ ಕತ್ತಲೆಡೆಗೆ. ಹಾಗಾದರೆ ನೀವು ಸಾಗಬೇಕಾದ ದಾರಿ, ನೀವು ಸೇರಬೇಕಾದ ಮೂಲ ಇದೆ ಎಂಬುದನ್ನು ಸೂಚ್ಯವಾಗಿ ಸೂಚಿಸಲು ಕೋಟಿ ಸೂರ್ಯ ಸಮಪ್ರಭೆಯಾಗಿ ನಮ್ಮ ಕಣ್ಣೆದುರಿಗೆ ಕಾಣಿಸ್ತಾ ಇದ್ದಾಳೆ. ಮತ್ತೆ ಇಳಿಬಿಟ್ಟಂತಹ ಉಯ್ಯಾಲೆ ಅದರ ಆದಿಯಲ್ಲಿ ಅಂತ ಕೇಳಿದ್ರೆ ಕಾಣುವುದಿಲ್ಲ. ಹಾಗಾದರೆ ಆದ್ಯಂತರಹಿತ ಈಕೆ. ಪ್ರಪಂಚದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬರು ಧರ್ಮಾರ್ಥ ಕಾಮವನ್ನು ಅಪರಂಜಿಯಂತೆ ಕನಕದಂತೆ ಶುದ್ಧವಾಗಿಟ್ಟುಕೊಂಡು ನೀವು ಕಾಪಿಟ್ಟುಕೊಂಡು ಮುನ್ನಡೆದರೆ ಮೋಕ್ಷ ಎಂಬಂತಹ ಶೃಂಖಲೆ ತಾನಾಗಿ ಇಳಿಯುತ್ತದೆ. ಮಾತ್ರವಲ್ಲ, ಬಂಗಾರದ ಹರಿವಾಣದ ಪೀಠ, ನಿಮ್ಮ ಹೃದಯವೆಂಬ ಪೀಠದಲ್ಲಿ ನನ್ನನ್ನು ಕಾಣುತ್ತೀರಿ ಎಂಬುದನ್ನು ಸೂಚ್ಯವಾಗಿ ಹೇಳುತ್ತಾ ಇದ್ದಾಳಲ್ಲ. ಹಾಗಾದರೆ ಈಕೆ ಜಗತ್ವಂದ್ಯಳು, ವಿಶ್ವವಂದ್ಯಳು, ಆದಿ ಲಕ್ಷ್ಮಿ, ಆದಿಮಾಯೆ, ಸರ್ವೇಶ್ವರಿ, ದುರ್ಗಾ ಪರಮೇಶ್ವರಿ. ಹಾಗಾದರೆ ಈಕೆಯನ್ನು ಅರಿಯದೆ ನಮ್ಮ ಶುಂಭ ಕೆಟ್ಟ, ದಾನವ ಕುಲಕ್ಕೆ ಸಂಕಷ್ಟ. ಹಾಗಾದರೆ ಹಾಗಾಗಕೂಡದು. ಈಕೆಯನ್ನ ಕಾಡಿ ಬೇಡಿಯಾದರೂ ನಮ್ಮ ದಾನವ ಕುಲದ ಏಳಿಗೆಯನ್ನು ನಾನು ಕಂಡುಕೊಳ್ಳಬೇಕು. ಹಾಗಾಗಿ ಆಕೆಯನ್ನೇ ಮಾತನಾಡಿಸ್ತೇನಂತೆ. ಅಮ್ಮ, ಏಣಾಂಕ ನಿಭವಕ್ತ್ರೇ ನೀನೆಲಗೆ ಅಮ್ಮ. ನಿಭವಕ್ತ್ರೇ ನೀನೆಲಗೆ ಶುಂಭದಾನವ ಬಯಸಿದರೆ ಶುಂಭದಾನವ
ವರಿಸದೆ ಶೌರ್ಯದಿಂದ ಶೂನ್ಯ ಬಯಸಿದೆಯ ಹೌದಮ್ಮ. ಸಾನುರಾಗದಿ ವರಿಸದೆ ಶೌರ್ಯದಿಂದಲೇ ಶೂನ್ಯ ಬಯಸಿದೆಯ ಏಣಗಣಿ ಭವತ್ರೆ ನೀನೆಲಗೆ ಶುಂಭದಾನವ ಬಯಸಿದರೆ ಅಮ್ಮ ಜಯ 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 ಅಮ್ಮ ಓ ಲೋಕಮಾತೆ, ಸರ್ವ ದುಃಖ ನಿವಾರಕಿಯೇ, ನಿನ್ನ ಅಡಿದಾವರೆಗಳಲ್ಲಿ ಈ ಶುಂಭನಾಮಾತ್ಯನಾದ ರಕ್ತಬೀಜನ ಸಾಷ್ಟಾಂಗ ಪ್ರಣಾಮಗಳು ತಾಯೇ, ಸಾಷ್ಟಾಂಗ ಪ್ರಣಾಮಗಳು. ಪೂರ್ಣ ಚಂದ್ರನ ವದನದಂತೆ ಹೊಮ್ಮುವ ನಿನ್ನ ವದನದಿಂದ ಹೊರಹೊಮ್ಮುವ ಕಾಂತಿ ಜಗಕ್ಕೆ ಶಾಂತಿ. ಆದರೆ ನಮ್ಮಂಥವರಿಗೆ ಭ್ರಾಂತಿಯ ಕ್ರಾಂತಿಯನ್ನು ಬೀರುವಂತಹ ಮಹಾರುದ್ರಾಣಿ ದೇವಿಯೇ, ನಿನ್ನ ಅಡಿದಾವರೆಗಳಲ್ಲಿ ನನ್ನ ನುಡಿಗಡಣವನ್ನು ನಾನು ಪೊಡಮಡುತ್ತಾ ಆಡುತ್ತಿದ್ದೇನೆ ಮಹಾಮಾಯೆ, ಆಡುತ್ತಾ ಇದ್ದೇನೆ. ಪ್ರಸ್ತುತ ವರ್ತಮಾನ ಕಾಲದಲ್ಲಿ ತ್ರಿಲೋಕಕ್ಕೆ ದೋರ್ದಂಡ ನಾಯಕರಾಗಿ ಮೆರೆಯುತ್ತಾ ಇರುವವನು ಯಾರು ಕೇಳಿದ್ರೆ ನಮ್ಮ ದೊರೆ ಶುಂಭಾಕ್ಯ. ಅಂತಹ ದೊರೆ ನಿನ್ನನ್ನು ಬಯಸಿ ತನ್ನವರನ್ನೆಲ್ಲ ಕಳುಹಿದ್ದಾನೆ. ಈಗ ನಮಗೆ ಯಾರು ಅವ ಕೇಳಿದ್ರೆ ಸರ್ವೇಶ್ವರ, ಲೋಕೇಶ್ವರ. ನೀನು ಲೋಕೇಶ್ವರಿ, ನೀನು ಪ್ರೇಮದ ಸೆಲೆಯಾಗಿ ಕಾಮದ ನೆಲೆಯಾಗಿ ಈ ಕದಂಬವನದಲ್ಲಿ ನೀನು ಆಂತು ಕುಳಿತಿದ್ದಿ ತಾಯೇ. ಹಾಗಿರುವಾಗ ನಿನ್ನ ಮೂರು ಲೋಕದ ಖ್ಯಾತಿಗೂ ನಮ್ಮ ಒಡೆಯನ ಖ್ಯಾತಿಗೂ ಈಡು ಜೋಡು ಸರಿಯಾಗುತ್ತದೆ. ನಮಗೆ ಅವನು ತಂದೆಯಾದರೆ ನೀನು ತಾಯಿ. ಹಾಗಾದರೆ ಈ ತಂದೆ ತಾಯಿಯನ್ನು ಒಟ್ಟುಗೂಡಿಸುವಂತಹ ಉದ್ದೇಶದಿಂದ ನಾನು ಇಲ್ಲಿಗೆ ಬಂದಿದ್ದೇನೆ. ಹಾಗಿರುವಾಗ ಯುದ್ಧ ಎಂಬಂತಹ ನಿನ್ನ ಮನದಿಂಗಿತವನ್ನು ನೀನು ಬಿಡು. ಯುದ್ಧದಲ್ಲಿ ಹಣಾಹಣಿಯಾಗುವಂತಹ ಮನದ ಸರಣಿಯನ್ನು ನೀನು ಬಿಟ್ಟು ನಮ್ಮ ಶುಂಭನೊಡನೆ ನೀನು ಕೈ ಜೋಡಿಸಿದೆ ಅಂತಾದರೆ ನಮ್ಮ ದಾನವ ಕುಲದ ಏಳಿಗೆ ಆಗುತ್ತದೆ. ಅದಕ್ಕಾಗಿ ಹೊನ್ನ ತೇರನ್ನು ತಂದಿದ್ದೇನೆ. ಹೊನ್ನ ತೇರು ಬೇಡವೋ? ಅಂದಣವು ಸಿದ್ಧವಾಗಿದೆ. ಬರಬೇಕು ತಾಯಿ, ಹೀಗೆ ಬರಬೇಕು. ರಕ್ತಬೀಜನ ಬೀಜಾಕ್ಷರ ಇದು. ರಕ್ತಬೀಜ ಅಮ್ಮ ಮಾಡುವಂತಹ ಕರ್ತವ್ಯಗಳನ್ನೆಲ್ಲವೂ ಮಾಡಿ ಆ ಕರ್ತೃತ್ವವನ್ನು ಇನ್ನೊಬ್ಬರ ಮೇಲೆ ಹೇರಿಸುವಂತಹ ಕಾರ್ಯವನ್ನು ನೀನು ಮಾಡ್ತಾ ಇದ್ದಿ. ರಕ್ತಬೀಜ, ನೀನು ದುರದಲ್ಲಿ ಪರಾಕ್ರಮ ಅನ್ನುವಂಥದ್ದನ್ನು ನಾನು ಬಲ್ಲೆ. ಮಾತ್ರವಲ್ಲ, ಸಮಸ್ತ ಧನುಜ ಸಾಮ್ರಾಜ್ಯಕ್ಕೆ ನಿಮ್ಮವರ ಕೊಡುಗೆ ಏನು ಅನ್ನುವಂಥದ್ದನ್ನು ನಾನು ಅರಿತವಳಾಗಿದ್ದೇನೆ. ನೀವು ಮಾಡಿದಂತಹ ಒಂದೊಂದು ಕಾರ್ಯಗಳು ಇವತ್ತು ಇಲ್ಲಿ ನಾನು ಈ ಸ್ವರೂಪದಲ್ಲಿ ನಿಮ್ಮೆದುರಿಗೆ ನೆಲೆಯಾಗುವ ಹಾಗೆ, ನಿಲ್ಲುವ ಹಾಗೆ ಮಾಡುವಂತಹ ಪೂರಕ ವಾತಾವರಣವನ್ನು ಸೃಷ್ಟಿಸಿದ್ದೀರಿ ನೀವು. ಇಂದು ನಾನು ಕೌಶಿಕೆಯಾಗಿ ಕಂಡೋ ಅವಧರಿಸಿಯೋ ಈ ವಾತಾವರಣವನ್ನು ನಿರ್ಮಾಣಕ್ಕೋ ಕಾರಣಲಾದವಳು ನಾನಲ್ಲ, ಅದು ನೀವು. ವರ ಬೇಕು ಅಂತ ಕೇಳಿದಾಗ, ಸಮರ ಬೇಕು ಅಂತ ಕೇಳಿದಾಗ ಎರಡಕ್ಕೂ ಸಿದ್ಧವಾಗಿಯೇ ಇದ್ದು ನೀವು ಸಮ್ಮತಿಸಿದಂತಹ ವರಿಸಬೇಕು ಅನ್ನುವಂಥದ್ದನ್ನು ಕೂಡ
ಯಾರು ಆ ಮಾತನ್ನು ಹೇಳಿದ್ದಾರೋ ಹ ಅವರಿಗೆ ಪ್ರತಿರೋಧವನ್ನು ಕೂಡ ನಾನು ವ್ಯಕ್ತಪಡಿಸಿದವಳಾಗಿದ್ದೇನೆ. ಹ ಅದು ಮುಂದುವರಿತಾ 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 ಇಲ್ಲಿಯವರೆಗೆ ಬಂದು ನಿಂತಿದೆ. ಹ ನಿಜ. ಬಂದಂತಹ ಈ ಕ್ಷಣದಲ್ಲಿ ನಿನ್ನ ಪೌರುಷವನ್ನ, ನಿನ್ನ ಶಕ್ತಿ ಸಾಮರ್ಥ್ಯವನ್ನ ಬದಿಗಿಟ್ಟು ನನ್ನ ಚರಣದಲ್ಲಿ ದಾಸತ್ವವನ್ನು ಒಪ್ಪಿಕೊಂಡು ಶರಣಾಗತಿ ಆಗುವುದಾಗಿದ್ರೆ ಅದು ಆದೀತು. ಇಲ್ಲ, ನಿನ್ನಲ್ಲಿ ಕಲಿತ್ವ ಇದೆ, ನಾನು ಕಲಿರಕ್ತ ಬೀಜ ಹೌದು ಅನ್ನುವಂಥದ್ದನ್ನು ನೀನು ಮಾಡುತ್ತೀಯ ಅಂತಾದ್ರೆ ನಿನ್ನಲ್ಲಿ ಸಾಮ ಬೇಡ, ದಂಡಧಾರಿಯಾಗಿಯೇ ನಾನು ಸಿದ್ಧನಾಗುತ್ತೇನೆ. ನೋಡೋಣ ನೋಡೋಣ. ಎಲ ಹೆಣ್ಣೆ, ಕೇವಲ ಹೆಣ್ಣು ಎಂಬಂತಹ ಕಾರಣದಿಂದ ನಿನಗೆ ಗೌರವವಿತ್ತು ಮಾತನಾಡಿದರೆ ನನ್ನ ಪೌರುಷಕ್ಕೆ ಪಂಥಾಹ್ವಾನವನ್ನ ಒಡ್ಡುತ್ತಿದ್ದೀಯ. ನೆನಪಿರಲಿ ನೆನಪಿರಲಿ, ಬ್ರಹ್ಮನ ವರಬಲದಿಂದ ಬಲಿಷ್ಠನಾಗಿದ್ದೇನೆ, ಶುಂಭನಿಗೆ ನಿಷ್ಠನಾಗಿದ್ದೇನೆ. ನೀನು ಒಳ್ಳೆ ಮಾತಿನಲ್ಲಿ ಬರುವುದಿಲ್ಲ ಅಂತಾದ್ರೆ ನಿನ್ನ ಸಿರಿಮುಡಿಗೆ ಕೈ ಸಾಧ್ಯವೋ ನೋಡು. ಬಾಗುದೆ ಬಾ. ಹನುಮನಲುಗಿಸೆ ಸಪ್ತ ಮಾತೃಕೆಯರು ಸರಾಗದಲ್ಲಿ ಅಂತಃಕರಣದಿಂದ ಅರಿತದ್ದು ಸಾಧ್ಯ ಇಲ್ಲ ಅಂತ ಆಗುವಾಗ ತಮ್ಮಲ್ಲೇ ವಿಧ ವಿಧವಾದಂತಹ ದ್ವಂದ್ವಗಳ ಆವಿರ್ಭಾವವಾಗ್ತಾ ಇದೆ. ಈ ಸನ್ನಿವೇಶದಲ್ಲಿ ನಾನು ಏನು ಅನ್ನುವಂಥದ್ದನ್ನು ತೋರಿಸಬೇಕಾಗಿದೆ. ಏಕಳಾಗಿ ಅನೇಕಳಾಗಿ, ಏಕತ್ವದಿಂದ ಅನೇಕತ್ವವನ್ನ, ಅನೇಕತ್ವದಲ್ಲಿ ಏಕತ್ವವನ್ನು ಸಾಧಿಸುವಂತಹ ಈ ಸಮರ ಸಂದಾಹದಲ್ಲಿ ನನ್ನಲ್ಲಿ ಬಾಧಿರತಕ್ಕಂತಹ ದೇಹ ಬಾಧೆಯನ್ನ, ಆ ಜಾಡ್ಯವನ್ನ ಪರಿಹರಿಸುವುದಕ್ಕಾಗಿ ಒಮ್ಮೆ ಹೂಂಕರಿಸುತ್ತೇನೆ. ಅದೋ ಅದೋ ಸಪ್ತ ಮಾತೃಕೆಯರು ಉದ್ಭವಿಸಿದ್ದಾರೆ. ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ಇಂದ್ರಾಣಿ, ಹೀಗೆ ಸಪ್ತ ರೂಪದಲ್ಲಿ ಆವಿರ್ಭಿಸಿದ್ದಾರೆ. ಏನಾಗುತ್ತದೆ? ಇಂದ್ರಾಣಿಯನ್ನೇ ಮುಂದಿಟ್ಟುಕೊಂಡು ಮುಂದುವರಿಸುತ್ತೇನೆ, ನೋಡೋಣ. ಏನಿದು ಏನಿದು ಏನಿದು? ಇಂದ್ರಾಣಿ ಎಂಬವಳು ನನ್ನ ಹಣೆಗೆ ಹೊಡೆದದ್ದೇ ತಡ, ರಕ್ತ ಚಿಮ್ಮಿತಲ್ಲ. ಹಾಗಾದರೆ ವಿಧಾತನ ವರಬಲ ಉಂಟು ನನಗೆ. ಸಂಕಲ್ಪ ಮಾತ್ರದಿಂದಲೇ ನಾನು ನನ್ನ ಶೋಣಿತವನ್ನ ಈ ಧರೆಗೆ ಚೆಲ್ಲಿದೆ ಅಂತಾದ್ರೆ ನನ್ನಂತಹ ಕೋಟಿ ಕೋಟಿ ರಕ್ತ ಬೀಜರು ಉತ್ಪಾದ ಆಗುತ್ತಾರೆ ಅಂತ. ಹಾಗಾದ್ರೆ ಆ ವಿಧಾತನ ವರಬಲವು ಪರೀಕ್ಷೆಯಾದಂತೆ ಆಯಿತು. ಹಣೆಯ ರಕ್ತವನ್ನು ಸಂಕಲ್ಪ ಮಾತ್ರದಿಂದಲೇ ಶೋಣಿತಕ್ಕೆ ಚೆಲ್ಲುತ್ತೇನಂತೆ ಚೆಲ್ಲುತ್ತೇನಂತೆ. ಇಂದ್ರ ವಿಜಯಗಳು ನಾವು ಎನ್ನುವಂತಹ ಜಂಬದಿಂದ ಅಹಂಕಾರದಿಂದ ಬೀಗುತ್ತಿರುವವರಿಗೆ ಈ ಆಘಾತವನ್ನ ಇಂದ್ರಾಣಿಯ ಮೂಲಕವೇ ತೋರಿಸಿಕೊಟ್ಟಿದ್ದೇನೆ. ಆದರೆ ಇದನ್ನೇ ನಾನು ಭವಿಸಿದ್ದು. ಒಳಗೊಳಗೆ ನನಗೆ ಸಂತೋಷವಾಗುತ್ತಾ ಇದೆ. ಯಾವ ವರಬಲ ನಮಗೆ ಅಹಂಕಾರ, ಶಕ್ತಿ, ಸಾಮರ್ಥ್ಯ ಉಂಟು ಅನ್ನುವಂತಹ ಸಾಮರ್ಥ್ಯ ಉಂಟು ಅನ್ನುವಂಥದ್ರಿಂದ ಬೀಗುತ್ತಾ ಇದ್ದಾರೆ. ಅದೆಲ್ಲದರ ಪ್ರದರ್ಶನವನ್ನ ಈಗ ಆಗಬೇಕಾಗಿದೆ. ಅವುಗಳೆಲ್ಲವನ್ನೂ ಮೆಟ್ಟಿ ನಿಂತು ನಾನು ಏನು ಅನ್ನುವಂಥದ್ದನ್ನು ತೋರಿಸಿಕೊಡ್ಬೇಕಾಗಿದೆ. ಆದಿಶಕ್ತಿ ಮನ ಮಾಡಿದರೆ ಎಲ್ಲವನ್ನೂ ನಿರ್ಗ್ರಹಿಸಬಲ್ಲಳು ಅನ್ನುವಂಥದ್ದನ್ನು ಲೋಕಮುಖಕ್ಕೆ ಸಾರಬೇಕು ಅನ್ನುವಂಥ ಈ ಸನ್ನಿವೇಶದಲ್ಲಿ ಬೃಹದಾಕಾರವಾಗಿ ಅತ್ಯಂತ ನೀಳವಾದಂತಹ ನಾಲಿಗೆಯನ್ನು ಚಾಚುತ್ತಾ ಇದ್ದೇನೆ. ಪ್ರತಿ ಒಂದು ಕಣದಲ್ಲಿ ಕೋಟಿ ಕೋಟಿ ಸಂಖ್ಯೆಯ ಉತ್ಪಾತ ಪಿಂಡಗಳನ್ನು ಸೃಜಿಸುವಂತಹ ಈ ಕಾಲದಲ್ಲಿ ಆ ರಕ್ತ ಬಿದ್ದಂತಹ ರಕ್ತದ ಕಣಗಳನ್ನು ಹೀರಿ ರಕ್ತೇಶ್ವರಿಯಾಗಿ ಆ ರಕ್ತ ಬೀಜ